ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್ ಅಂದ್ರೆ ವಿದ್ಯುತ್ ಶಕ್ತಿ ಮತ್ತೆ ಕಾಂತೀಯತೆ ಅನ್ನೋ ಟಾಪಿಕ್ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಎಲೆಕ್ಟ್ರಿಸಿಟಿ ಬಗ್ಗೆ ಚರ್ಚೆ ಮಾಡ್ತೀವಿ. ಇನ್ನೊಂದು ಕ್ಲಾಸ್ ಅಲ್ಲಿ ನಾವು ಮ್ಯಾಗ್ನೆಟಿಸಮ್ ಬಗ್ಗೆ ಚರ್ಚೆ ಮಾಡ್ತೀವಿ. ಸೊ ಈಗ ನಾವು ಎಲೆಕ್ಟ್ರಿಸಿಟಿ ಅಂತ ನೋಡಿದ ತಕ್ಷಣ ಸೊ ನಮ್ಗೆ ಮುಖ್ಯವಾಗಿ ನೆನಪಾಗುವಂಥದ್ದು ಏನು? ಎಲೆಕ್ಟ್ರಾನ್ಸ್ ಅಂತ. ಈಗ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಅಂತ ನಾವು ಮಾತಾಡಿದಾಗ ನಮ್ಗೆ ಎಲೆಕ್ಟ್ರಾನ್ಸ್ ಬಗ್ಗೆ ನೆನಪಾಗುತ್ತೆ. ಈ ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ? ಈ ಎಲೆಕ್ಟ್ರಾನ್ಸ್ ಗಳು ನಾವೀಗ ಯಾವುದೇ ಒಂದು ಆಟಮ್ ನ ನೋಡಿದಾಗ, ಈಗ ನೀವು ಎಲೆಕ್ಟ್ರಿಸಿಟಿ ಅಂತ ನಾನು ಹೇಳಿದಾಗ ಎಲೆಕ್ಟ್ರಿಸಿಟಿ ಅಂತ ನಾವು ನೋಡಿದ ತಕ್ಷಣ ನಮಗೆ ನೆನಪಾಗೋದು ಎಲೆಕ್ಟ್ರಾನ್ಸ್ ಪದದಲ್ಲೇ ಇದೆ. ಎಲೆಕ್ಟ್ರಾನ್ಸ್, ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಅಂತ ನೋಡ್ತಾರೆ. ಸೊ ಈ ಎಲೆಕ್ಟ್ರಾನ್ ಎಲ್ಲಿರುತ್ತೆ? ಯಾವುದೇ ಒಂದು ಆಟಮ್ ಅನ್ನು ತಗೊಂಡ್ರೆ ಸೊ ಈ ಆಟಮ್ ಅಲ್ಲಿ ನಮಗೆ ಮುಖ್ಯವಾಗಿ 3 ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಒಂದು ಪ್ರೋಟಾನ್ಸ್, ಮೊದಲನೇದು, ಎರಡನೇದು ಎಲೆಕ್ಟ್ರಾನ್ಸ್, ಮೂರನೇದು ನ್ಯೂಟ್ರಾನ್ಸ್. ಈ 3 ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಗಳು ಆಟಮ್ ಒಳಗಡೆ ಇರುತ್ತೆ. ಸೊ ಇದರಲ್ಲಿ ಈ ಪ್ರೋಟಾನ್ಸ್ ಏನಿರುತ್ತೋ ಮತ್ತೆ ಎಲೆಕ್ಟ್ರಾನ್ಸ್ ಇವೆರಡು ಕೂಡ ಚಾರ್ಜಸ್ ಇರುತ್ತೆ. ಚಾರ್ಜಸ್ ಅಂದ್ರೆ ಏನು? ಈ ಚಾರ್ಜಸ್ ಅಂತಂದ್ರೆ ಇದು ಪಾರ್ಟಿಕಲ್ ನ ಗುಣ. ಸೊ ಆ ಪಾರ್ಟಿಕಲ್ಗೆ ಒಂದು ಫೋರ್ಸ್ ನ ಎಕ್ಸರ್ಟ್ ಮಾಡುವಂತ ಗುಣ ಇರುತ್ತೆ. ದಿಸ್ ಫೋರ್ಸ್ ವಿಲ್ ಬಿ ಅಟ್ರಾಕ್ಷನ್ ಅಥವಾ ರಿಪಲ್ಷನ್. ಯಾವಾಗ ಅಟ್ರಾಕ್ಷನ್ ಆಗುತ್ತೆ, ಯಾವಾಗ ರಿಪಲ್ಷನ್ ಆಗುತ್ತೆ? ಒಂದೇ ತರದ ಚಾರ್ಜ್ಗಳು ಅಂದ್ರೆ ಲೈಟ್ ಚಾರ್ಜಸ್ ಅಂತ ಕರಿತೀವಿ. ಒಂದೇ ತರ ಚಾರ್ಜ್. ಈಗ ನಾವು ಚಾರ್ಜಸ್ಗೆ ನಾವು ಕನ್ನಡದಲ್ಲಿ ಆವೇಶಗಳು ಅಂತ ಕರಿತೀವಿ. ಒಂದೇ ತರದ ಆವೇಶಗಳು ಒಟ್ಟಿಗೆ ಬಂದಾಗ, ಹತ್ರಕ್ಕೆ ಬಂದಾಗ ಏನಾಗುತ್ತೆ? ವಿಕರ್ಷಣೆ ಆಗುತ್ತೆ, ರಿಪಲ್ಷನ್ ಆಗುತ್ತೆ. ಲೈಟ್ ಚಾರ್ಜಸ್ ರಿಪಲ್ಸ್ ಈಚ್ ಅದರ್. ಅದೇ ಅನ್ಲೈಕ್ ಚಾರ್ಜಸ್ ಬಂದ್ರೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಚಾರ್ಜ್ ಹತ್ರಕ್ಕೆ ಬಂದ್ರೆ, ವಿರುದ್ಧವಾಗಿರುವಂತಹ ಚಾರ್ಜ್ಗಳು ಹತ್ರಕ್ಕೆ ಬಂದ್ರೆ ಅವೇನಾಯ್ತವೆ? ಅಟ್ರಾಕ್ಟ್. ಸೊ ಇಲ್ಲಿ ಎರಡು ವಿರುದ್ಧವಾದ ಚಾರ್ಜ್ ಯಾವ್ದಾದ್ರು ಅಂದ್ರೆ, ಒಂದು ಪ್ರೋಟಾನ್, ಅದಕ್ಕೆ ನಾವು ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತೀವಿ, ಎಲೆಕ್ಟ್ರಾನ್ಸ್ಗೆ ನೆಗೆಟಿವ್ ಚಾರ್ಜ್ ಅಂತ ಹೇಳ್ತೀವಿ. ಈ ನ್ಯೂಟ್ರಾನ್ಸ್ಗೆ ಯಾವುದೇ ಚಾರ್ಜ್ ಇರಲ್ಲ. ಇವತ್ತಿನ ತರಗತಿಯಲ್ಲಿ ಈ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ನಾವು ಏನ್ ಮಾತಾಡ್ತೀವಿ, ಅಲ್ಲಿ ನಾವು ಮುಖ್ಯವಾಗಿ ಮಾತಾಡ್ತೀವಿ ಅದ್ರ ಬಗ್ಗೆ ಹೇಳ್ತೀವಿ. ನಾವು ಮುಖ್ಯವಾಗಿ ಮಾತಾಡೋದು ಎಲೆಕ್ಟ್ರಾನ್ಸ್ ಬಗ್ಗೆ. ಈ ಎಲೆಕ್ಟ್ರಾನ್ಸ್ ಗಳು ಅರಿಯೋದ್ರಿಂದಲೇ ನಮ್ಗೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಸಿಗೋದು. ಸೊ ಹಂಗಾಗಿ ನಮ್ಮ ಇವತ್ತಿನ ಕಾನ್ಸಂಟ್ರೇಷನ್ ಈ ಎಲೆಕ್ಟ್ರಾನ್ಸ್ ಗಳ ಬಗ್ಗೆ. ಈ ಎಲೆಕ್ಟ್ರಾನ್ಸ್ ಹೇಗೆ ಬಿಹೇವ್ ಮಾಡುತ್ತೆ, ಸೊ ಈ ಎಲೆಕ್ಟ್ರಾನ್ಸ್ ಗಳಿಂದ ನಮ್ಗೆ ಎಲೆಕ್ಟ್ರಿಕ್ ಕರೆಂಟ್ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಈಗ ಅದೇ ನಾನು ಹೇಳ್ದಂಗಿದೆ, ಸೊ ಈ ಪ್ರೋಟಾನ್ ಮತ್ತೆ ಎಲೆಕ್ಟ್ರಾನ್ಸ್ ಗಳು ಎರಡಕ್ಕೂ ಕೂಡ ಚಾರ್ಜ್ ಇರುತ್ತೆ. ಈ ಎರಡಕ್ಕೂ ಕೂಡ ಸೇಮ್ ಚಾರ್ಜ್ ಇರುತ್ತೆ. ಪ್ರೋಟಾನ್ಗೆ ಏನ್ ಚಾರ್ಜ್ ಇರುತ್ತೋ ಎಲೆಕ್ಟ್ರಾನ್ಗೂ ಅಷ್ಟೇ ಚಾರ್ಜ್ ಇರುತ್ತೆ. ಒಂದೇ ಡಿಫರೆನ್ಸ್ ಏನು ಅಂದ್ರೆ, ಪ್ರೋಟಾನ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಎಲೆಕ್ಟ್ರಾನ್ಸ್ಗೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಈಗ ನಾವು ಎಲೆಕ್ಟ್ರಾನ್ಸ್ ಬಗ್ಗೆ ಮಾತಾಡ್ತಿರೋದ್ರಿಂದ ಒಂದು ಎಲೆಕ್ಟ್ರಾನ್ ಎಷ್ಟು ಚಾರ್ಜ್ ಇರುತ್ತೆ ಅಂದ್ರೆ, ಇದು ಚಾರ್ಜ್ ಆಫ್ ಎಲೆಕ್ಟ್ರಾನ್ ನೋಡಿದ್ರೆ, ಚಾರ್ಜ್ ಆಫ್ ಎಲೆಕ್ಟ್ರಾನ್, ಚಾರ್ಜ್ ಆಫ್ ಒನ್ ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನ್ ಈಕ್ವಲ್ಸ್ 1.6 into 10 to the power -19. ಈ ಕೂಲಂಬ್ ಅನ್ನೋದು ಆವೇಶ, ವಿದ್ಯುತ್ ಆವೇಶಕ್ಕೆ SI ಏಕಮಾನ. ಈ ಚಾರ್ಜ್, ಎಲೆಕ್ಟ್ರಿಕ್ ಚಾರ್ಜ್ ಅಂತ ಏನ್ ಕರಿತೀವಿ ಅದಕ್ಕೆ SI ಏಕಮಾನ ಕೂಲಂಬ್. ಈ ಕೂಲಂಬ್ಗೆ ನಮಗೆ ಕ್ಯಾಪಿಟಲ್ C ಅನ್ನೋ ಅಕ್ಷರದಿಂದ ಸೊ ಒಂದು ಎಲೆಕ್ಟ್ರಾನ್ಗೆ 1.6 into 10 to the power -19 ಚಾರ್ಜ್ ಇರುತ್ತೆ. ಪ್ರೋಟಾನ್ಗೆ ಎಷ್ಟಿರುತ್ತೆ? ಪ್ರೋಟಾನ್ಗೂ ಇಷ್ಟೇ ಚಾರ್ಜ್ ಇರುತ್ತೆ. ಅದರ ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್. ಹಾಗಾಗಿ ನಾವು ಔಟ್ಸೈಡ್ ನ ಒಂದು ಆಟಮ್ ನ ನೋಡಿದಾಗ ಅದರಲ್ಲಿ ಪಾಸಿಟಿವ್ ಚಾರ್ಜಸ್ ಎಷ್ಟಿರುತ್ತೋ ನೆಗೆಟಿವ್ ಚಾರ್ಜಸ್ ಅಷ್ಟೇ ಇರುತ್ತೆ. ಹಾಗಾಗಿ ಆಟಮ್ ನ್ಯೂಟ್ರಲ್ ಆಗಿ ಕಾಣುತ್ತೆ. ಸೊ ಇಲ್ಲಿ ನಾವು ಎಲೆಕ್ಟ್ರಾನ್ಸ್ ಗಳ ಬಗ್ಗೆ ಮಾತ್ರ ಮಾತಾಡ್ತಿರೋದ್ರಿಂದ, ಸೊ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಬಗ್ಗೆ ಮಾತಾಡ್ತೀವಿ. ಸದ್ಯಕ್ಕೆ ನಾವು ಎಲೆಕ್ಟ್ರಾನ್ಸ್ ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಈ ಎಲೆಕ್ಟ್ರಿಕ್ ಕರೆಂಟ್ ಅಂತ ನಾವೇನ್ ಹೇಳ್ತೀವಿ? ವಿದ್ಯುತ್ ಪ್ರವಾಹ. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ವಿದ್ಯುತ್ ಪ್ರವಾಹ. ಕನ್ನಡದಲ್ಲಿ ಏನು? ವಿದ್ಯುತ್ ಪ್ರವಾಹ. ಹೆಸರೇ ಹೇಳ್ತೀವಿ ನೋಡಿ, ಪ್ರವಾಹ ಅಂದ್ರೆ ಏನು? ಹರಿಯೋದು. ಈಗ ನಾವು ಜಲ ಪ್ರವಾಹ ಅಂತ ಕರಿತೀವಿ, ಅಂದ್ರೆ ಏನು? ನೀರು ಹರಿಯೋದು. ಕರೆಂಟ್ ಅಂತ ಅಂದ್ರೆ ಅರ್ಥ ಇರುತ್ತೆ ಪ್ರವಾಹ, ಸ್ವಲ್ಪ ಏನೋ ಮೂವ್ ಆಗ್ತಿದೆ ಅಂತ. ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನ್ ಮೂವ್ ಆಗುತ್ತೆ? ಸಿಂಪಲ್ ಆಗಿ ಹೇಳೋದಾದ್ರೆ ನಾನು ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ಬೋದು. ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ನಾವು ಫ್ಲೋ ಆಫ್ ನೆಟ್ ಚಾರ್ಜಸ್ ಪರ್ ಯೂನಿಟ್ ಟೈಮ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು. ಬಟ್ ಇಲ್ಲಿ ಮೊದಲು ಕರೆಂಟ್ ಅನ್ನೋ ಪದ ನಾವು ನೋಡಿದ ತಕ್ಷಣ ನಮ್ಗೆ ಇಲ್ಲಿ ಏನೋ ಹರಿತಾ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಎಲೆಕ್ಟ್ರಾನ್ಸ್ ಗಳು ಚಲನೆಯನ್ನು ಅಬ್ಸರ್ವ್. ಆದ್ರೆ
ಈ ಎಲೆಕ್ಟ್ರಾನ್ಸ್ಗಳು ಯಾವಾಗಲೂ ನಿಮ್ಗೆ ಮೀನ್ಸ್ ಒಂದೇ ದಿಕ್ಕಿನಲ್ಲಿ ಹರಿತಾ ಇರತ್ತಾ, ನಮ್ಗೆ ಬೇಕಾದಷ್ಟು ಎಲೆಕ್ಟ್ರಿಕ್ ಕರೆಂಟ್ ಸಿಗುತ್ತಾ ಅಂದ್ರೆ ಇಲ್ಲ. ಏನಾಗುತ್ತೆ, ನೀವು ಯಾವುದೇ ಒಂದು ಕಂಡಕ್ಟರ್ ಅಥವಾ ಯಾವುದೋ ಒಂದು ವೈರ್ ಅಥವಾ ಯಾವುದೇ ಒಂದು ವಸ್ತು ತಗೊಂಡ್ರೆ ಅಲ್ಲಿ ಅದು ಆಟಮ್ ಇಂದ ಆಗಿರುತ್ತೆ, ಅದರೊಳಗಡೆ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗ್ತಿರುತ್ತೆ. ಬಟ್ ಆದ್ರೆ ಈ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಅಂತ ನೋಡಿದಾಗ ಈ ಎಲೆಕ್ಟ್ರಾನ್ಸ್ಗಳು ಒಂದೇ ದಿಕ್ಕಿನಲ್ಲಿ ಮೂವ್ ಆಗ್ತಿರೋದು. ಎಲೆಕ್ಟ್ರಾನ್ಸ್ಗಳು ರ್ಯಾಂಡಮ್ ಆಗಿ ಮೂವ್ ಆಗುತ್ತೆ. ರ್ಯಾಂಡಮ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ರ್ಯಾಂಡಮ್ ಅಂದ್ರೆ ಹೆಂಗ್ ಬೇಕಂದ್ರೆ ಮೂವ್ ಆಗ್ತಿರುತ್ತೆ, ಅದು ನಿರ್ದಿಷ್ಟ ದಿಕ್ಕಿನಲ್ಲಿ ಮೂವ್ ಆಗಲ್ಲ. ಸೊ ಈ ರ್ಯಾಂಡಮ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇಂದ ಯಾವುದೇ ಒಂದು ಆಟಮ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಔಟರ್ ಮೋಸ್ಟ್ ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಈ ಫ್ರೀ ಎಲೆಕ್ಟ್ರಾನ್ಸ್ ನಮಗೆ ಒಂದು ಆಟಮ್ ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ರ್ಯಾಂಡಮ್ ಆಗಿ ಮೂವ್ ಆಗೋದ್ರಿಂದ ಯಾವುದೇ ಕರೆಂಟ್ ಸಿಗಲ್ಲ, ನೋ ನೆಟ್ ಕರೆಂಟ್. ಏನಾಗುತ್ತೆ, ಈಗ ಒಂದು ಆಟಮ್ ಅಲ್ಲಿ ಇರೋಂತ ಎಲೆಕ್ಟ್ರಾನ್ಸ್ ಒಂದು ಆಟಮ್ ಇಂದ ಇನ್ನೊಂದು ಆಟಮ್ಗೆ, ಇನ್ನೊಂದು ಆಟಮ್ ಇಂದ ಇನ್ನೊಂದು ಆಟಮ್ಗೆ, ಸೊ ಈ ತರ ಎಲೆಕ್ಟ್ರಾನ್ಸ್ ಗಳು ರ್ಯಾಂಡಮ್ ಆಗಿ ಹೆಂಗ್ ಬೇಕು ಮೂವ್ ಆಗ್ತಿರುತ್ತೆ. ಈ ಟೈಮಲ್ಲಿ ಏನಾಗುತ್ತೆ, ಒಂದು ಎಲೆಕ್ಟ್ರಾನ್ ಇನ್ನೊಂದು ಎಲೆಕ್ಟ್ರಾನ್ ರಿಪಲ್ಷನ್ ಇಲ್ಲ. ನಮ್ಗೆ ಗೊತ್ತು ಎಲೆಕ್ಟ್ರಾನ್ಸ್ ಎಲ್ಲ ನೆಗೆಟಿವ್ ಚಾರ್ಜ್ ಇರುತ್ತೆ ಅಂತ. ಸೊ ಒಂದಕ್ಕೊಂದು ವಿಕರ್ಷಣೆ ಆಗಿ ಸೊ ನಮ್ಗೆ ಒಟ್ಟಿಗೆ ಟೋಟಲ್ ನೆಟ್ ಕರೆಂಟ್ ಏನಾಗುತ್ತೆ, 0 ಆಗುತ್ತೆ. ಸೊ ಹಂಗಾಗಿ ನಮ್ಗೆ ಯಾವುದೇ ಎಲೆಕ್ಟ್ರಿಕ್ ಕರೆಂಟ್ ಸುಮ್ಮನೆ ಸಿಗಲ್ಲ. ನಮಗೆ ಎಲೆಕ್ಟ್ರಿಕ್ ಕರೆಂಟ್ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಎಲೆಕ್ಟ್ರಾನ್ಗಳು ಒಂದು ದಿಕ್ಕಿನಲ್ಲಿ ಚಲಿಸೋ ತರ ನಾವು ಮಾಡ್ಬೇಕು. ಸೊ ಈ ರ್ಯಾಂಡಮ್ ಮೂವ್ಮೆಂಟ್ ಇಂದ ನಮ್ಗೆ ಯಾವುದೇ ಕರೆಂಟ್ ಸಿಗಲ್ಲ ಅಂತ ನಮ್ಗೆ ಗೊತ್ತಾಯಿಲ್ಲ. ಸೊ ಈ ಎಲೆಕ್ಟ್ರಾನ್ಸ್ ಗಳನ್ನ ನಾವೇನಾದ್ರು to make electrons to move, electrons to move in one direction, ಅದು ಒಂದು ಡೈರೆಕ್ಷನ್ ಅಲ್ಲಿ ಮೂವ್ ಆಗಬೇಕು ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್ ನಮಗೆ ಅಲ್ಲಿ ಏನಾದ್ರು ಕೆಲಸ ಮಾಡಬೇಕು. we need work done. ಅಲ್ಲಿ ಕೆಲಸ ಆಗ್ಬೇಕು. ಸೊ ಆಗ ಮಾತ್ರ ಅಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಲೆಕ್ಟ್ರಾನ್ಸ್ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಮೂವ್ ಆಗುತ್ತೆ. ಸೊ ಈ ವರ್ಕ್ ಡನ್ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಈಗ ಉದಾಹರಣೆಗೆ, ಈಗ ನೀವು ಒಂದು ಪೈಪ್, ಒಂದು ಸಿಲಿಂಡ್ರಿಕಲ್ ಪೈಪ್ ನಾವು ತಗೊಂಡಿದೀವಿ ಅಂತ ಅನ್ಕೊಳ್ಳಿ. ಈ ಸಿಲಿಂಡ್ರಿಕಲ್ ಪೈಪ್ ಒಳಗಡೆ ನಾನೊಂದು ಚಿಕ್ಕ ಮಾರ್ಬಲ್ ಗೋಲಿನ ಇಟ್ಟಿದ್ದೀನಿ. ಇದು ಹಾರಿಜಾಂಟಲ್ ಆಗಿ ಇದೆ, ಒಂದೇ ಸಮವಾಗಿದೆ. ಈಗ ಆ ಗೋಲಿ ಮೂವ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಅದ್ರೊಳಗಡೆ ನಾವು ಇಟ್ಟಾಗ. ಬಟ್ ನಾನೇನ್ ಮಾಡ್ತೀನಿ, ಈಗ ಅದನ್ನ ಆ ಪೈಪಿನ ಸ್ವಲ್ಪ ಸ್ಲಾಂಟ್ ಆಗಿ ಇಟ್ಟರೆ ಈಗ ಅದರೊಳಗಡೆ ಇರುವಂತ ಮಾರ್ಬಲ್ ಸುಲಭವಾಗಿ ಮೂವ್ ಆಗುತ್ತೆ. ಸೊ ಇದೇ ರೀತಿ ನಾವು ಎಲೆಕ್ಟ್ರಾನ್ಸ್ ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದೇ ದಿಕ್ಕಿನಲ್ಲಿ ಚಲಿಸುವಂತೆ ನಾವು ಮಾಡಬೇಕು ಅಂತಂದ್ರೆ ನಾವು ಅಲ್ಲಿಂದಷ್ಟು ಕೆಲಸ ಮಾಡ್ಬೇಕು. ಇಲ್ಲಿ ಯಾವ ತರ ಮಾಡಿದ್ವಿ ಅದೇ ತರ. ಬಟ್ ಇದಕ್ಕೂ ಜಸ್ಟ್ ಹೋಲಿಕೆ ಅಷ್ಟೇ. ಬಟ್ ಅಲ್ಲಿ ನಾವು ಈ ತರ ಒಂದು ವೈರ್ನ ಹಿಂಗ್ ಬೆಂಡ್ ಮಾಡಿದ ತಕ್ಷಣ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ ಅಂದ್ರೆ ಇಲ್ಲ. ಸೊ ಅಲ್ಲೂ ಕೂಡ ಇದೇ ತರದ್ ನಾವು ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು ನೋಡಿ, ಇಲ್ಲಿ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಯಾವುದೇ ಡಿಫ್ರೆನ್ಸ್ ಇರಲಿಲ್ಲ. ಒಂದು ಎ ಮತ್ತೆ ಬಿ ಅನ್ನೋ ಎರಡು ಮಧ್ಯೆ ಯಾವುದೇ ಡಿಫ್ರೆನ್ಸ್ ಇರಲಿಲ್ಲ, ಹೈಟ್ ಡಿಫ್ರೆನ್ಸ್ ಇರಲಿಲ್ಲ. ಬಟ್ ನೋಡಿ ಇಲ್ಲಿ ಈಗ ಎ ಮತ್ತೆ ಬಿ ಅನ್ನೋ ಎರಡು ಪಾಯಿಂಟ್ ಮಧ್ಯೆ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಆಗಿದೆ, ಹೈಟ್ ಡಿಫ್ರೆನ್ಸ್ ಕ್ರಿಯೇಟ್ ಆಗಿದೆ. ಸೊ ಈ ಹೈಟ್ ಡಿಫ್ರೆನ್ಸ್ ಇಂದ ಈ ಬಾಲ್ ಏನಾಯ್ತು, ಸೊ ಗ್ರಾವಿಟೇಷನಲ್ ಪುಲ್ ಕೆಳಗಡೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇದೇ ತರ ನಾವು ಒಂದು ಎಲೆಕ್ಟ್ರಾನ್ಸ್ ಒಂದು ಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಾನ್ಸ್ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ನಾವು ಮೂವ್ ಮಾಡಬೇಕು ಅಂತಂದ್ರೆ ಅಲ್ಲಿ ನಾವು ಒಂದು ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕ್ರಿಯೇಟ್ ಮಾಡ್ತೀವಿ. ಏನು ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತಂದ್ರೆ ಅಂದ್ರೆ ಒಂದು ಕಡೆ ಎಲೆಕ್ಟ್ರಾನ್ ಗಳ ರಿಚ್ನೆಸ್ ಜಾಸ್ತಿ ಇರಬೇಕು, ಇನ್ನೊಂದು ಕಡೆ ಕಡಿಮೆ ಇರಬೇಕು. ಅವಾಗ ಏನಾಗುತ್ತೆ, ಹೆಚ್ಚಿಗೆ ಎಲೆಕ್ಟ್ರಾನ್ ಕಡೆಯಿಂದ ಎಲೆಕ್ಟ್ರಾನ್ಸ್ ಗಳು ಒಂದು ಎಲೆಕ್ಟ್ರಾನ್ ಇನ್ನೊಂದು ಎಲೆಕ್ಟ್ರಾನ್ ಪುಷ್ ಮಾಡುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಇನ್ನೊಂದು ಎಲೆಕ್ಟ್ರಾನ್ ಪುಷ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಒಂದು ಆಟಮ್ ಇಂದ ಇನ್ನೊಂದು ಆಟಮ್ಗೆ, ಇನ್ನೊಂದು ಆಟಮ್ ಇಂದ ಇನ್ನೊಂದು ಆಟಮ್ಗೆ ಎಲೆಕ್ಟ್ರಾನ್ಸ್ ಚಲಿಸಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ನಮ್ಗೆ ಒಟ್ಟಾಗಿ ಒಂದಷ್ಟು ಎಲೆಕ್ಟ್ರಿಕ್ ಕರೆಂಟ್ ಸಿಗುತ್ತೆ. ಸೊ ಈಗ ನಾವು ಈ ತರ ಒಂದು ಕಡೆ ಎಲೆಕ್ಟ್ರಾನ್ಗಳು ರಿಚ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಸೊ ನಮ್ಗೆ ಅದಕ್ಕೆ ಯಾವ ತರ ಡಿವೈಸ್ ಬೇಕಲ್ಲ. ಹಂಗಾಗಿ ಈ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ, ಟು ಕ್ರಿಯೇಟ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ನಾವು ಕೆಲವೊಂದು ಡಿವೈಸ್ ಯೂಸ್ ಮಾಡ್ತೀವಿ. ಆ ಡಿವೈಸಸ್ ಗಳು ಯಾವ್ಯಾವಪ್ಪ ಅಂತಂದ್ರೆ ಮುಖ್ಯವಾಗಿ ಯೂಸ್ ಮಾಡುವಂತ ಡಿವೈಸ್ಗಳು ಈಗ ಸೆಲ್ ಅದನ್ನೆಲ್ಲ ನೋಡಿದೀವಿ. ಶುಷ್ಕ ಕೋಶ ಅಥವಾ ಬ್ಯಾಟರಿ ಬಳಸುವುದು, ನೆಕ್ಸ್ಟ್ ಸೋಲಾರ್ ಸೆಲ್ ಅನ್ನು ಬಳಸುವುದು ಅಥವಾ ಜನರೇಟರ್ ಬಳಸುವುದು. ಬೈ ಯೂಸಿಂಗ್ ದಿಸ್ ಡಿವೈಸಸ್ ನಾವೇನ್ ಮಾಡ್ತೀವಿ ಅಂದ್ರೆ ವಿ ಕ್ಯಾನ್ ಕ್ರಿಯೇಟ್ ಪೊಟೆನ್ಶಿಯಲ್ ಡಿಫರೆನ್ಸ್. ಪೊಟೆನ್ಶಿಯಲ್ ಡಿಫರೆನ್ಸ್ ನ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಬ್ಯಾಟರಿ ಅಂತ ತಗೊಂಡ್ರೆ ಈ ಬ್ಯಾಟರಿ ಎರಡು ಎಂಡ್ ಇರುತ್ತೆ ಅಲ್ವಾ, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್. ಗೆ ಪಾಸಿಟಿವ್ ಇದು ನೆಗೆಟಿವ್ ಅಂತ ನೋಡಿದ್ರೆ
ಯೂಶಲಿ ಈ ನೆಗೆಟಿವ್ ಟರ್ಮಿನಲ್ ಅಂತ ಬರೀತೀವಿ. ನೆಗೆಟಿವ್ ಎಂಡ್ ಅದು ನೆಗೆಟಿವ್ ಟರ್ಮಿನಲ್, ಇನ್ನೊಂದು ಪಾಸಿಟಿವ್ ಟರ್ಮಿನಲ್. ಇದು ಪಾಸಿಟಿವ್ ಟರ್ಮಿನಲ್. ಯಾವಾಗಲೂ ನೆಗೆಟಿವ್ ಟರ್ಮಿನಲ್ ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಹೆಚ್ಚಾಗಿರುತ್ತೆ. ದ ನೆಗೆಟಿವ್ ಟರ್ಮಿನಲ್ ಇಸ್ ಎಲೆಕ್ಟ್ರಾನ್ಸ್ ರಿಚ್. ಪಾಸಿಟಿವ್ ಟರ್ಮಿನಲ್ ಅಲ್ಲಿ ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಅಂದ್ರೇನು? ಕೊರತೆ, ಎಲೆಕ್ಟ್ರಾನ್ ಕೊರತೆ ಇರುತ್ತೆ ಪಾಸಿಟಿವ್ ಟರ್ಮಿನಲ್. ಸೊ ಎಲೆಕ್ಟ್ರಾನ್ಸ್ಗಳು ನೆಗೆಟಿವ್ ಟರ್ಮಿನಲ್, ಇಲ್ಲಿ ಹೆಂಗೆ ಒಂದು ಬ್ಯಾಟರಿ ಹೆಂಗೆ ಎಲೆಕ್ಟ್ರಾನ್ಸ್ಗಳು ಒಂದ್ ಕಡೆ ನೆಗೆಟಿವ್ ಟರ್ಮಿನಲ್ ಅಲ್ಲಿ ನಿಮಗೆ ಅಕ್ಯುಮುಲೇಟ್ ಆಗಬೇಕಂದ್ರೆ ಬಿಕಾಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಒಂದು ಕೆಮಿಕಲ್ ರಿಯಾಕ್ಷನ್ ಇಂದ ನಾವು ಎಲೆಕ್ಟ್ರಾನ್ಗಳು ಈ ನೆಗೆಟಿವ್ ಟರ್ಮಿನಲ್ ಅಲ್ಲಿ ನಮಗೆ ಅಕ್ಯುಮುಲೇಟ್ ಆಗುತ್ತೆ. ಸೊ ಈ ನೆಗೆಟಿವ್ ಟರ್ಮಿನಲ್ ಈಗ ಒಂದು ಪೊಟೆನ್ಶಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಯ್ತಲ್ಲ. ಪಾಸಿಟಿವ್ ಟರ್ಮಿನಲ್ ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಕಮ್ಮಿ ಇದೆ, ನೆಗೆಟಿವ್ ಟರ್ಮಿನಲ್ ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಇದೆ. ಅವಾಗ ಏನಾಗುತ್ತೆ? ಸೊ ಈ ನೆಗೆಟಿವ್ ಟರ್ಮಿನಲ್ ಇಂದ ಪಾಸಿಟಿವ್ ಟರ್ಮಿನಲ್ಸ್ ಕಡೆಗೆ, ಸೊ ಈಗ ನಾವು ಇದಕ್ಕೆ ಏನಾದ್ರು ಒಂದು ವೈರ್ ಕನೆಕ್ಟ್ ಮಾಡಿದ್ರೆ ಈ ತರ, ಅವಾಗ ಏನಾಗುತ್ತೆ? ಈ ನೆಗೆಟಿವ್ ಟರ್ಮಿನಲ್ ಇಂದ ಎಲೆಕ್ಟ್ರಾನ್ಸ್ಗಳು ಪಾಸಿಟಿವ್ ಟರ್ಮಿನಲ್ ಕಡೆ ಮೂವ್ ಆಗುತ್ತೆ. ಆದ್ರೆ ನಾವು ಕನ್ವೆನ್ಷನಲಿ ನಾವು ಅಭ್ಯಾಸ ಮಾಡ್ಕೊಂಡು ಬಂದಿರೋದು ಏನು ಅಂತಂದ್ರೆ, ಎಲೆಕ್ಟ್ರಾನ್ಸ್ಗಳು ಪಾಸಿಟಿವ್ ಟರ್ಮಿನಲ್ ಇಂದ ನೆಗೆಟಿವ್ ಟರ್ಮಿನಲ್ ಹೋಗುತ್ತೆ ಅಂತ ನಾವು ಯಾವಾಗ್ಲೂ ಬರಿತೀವಿ. ಸೊ ನಾವು ಬರಿಬೇಕಾದ್ರೆ ಬರಿತೀವಿ ಯಾವಾಗ ಪಾಸಿಟಿವ್ ಟು ನೆಗೆಟಿವ್ ಅಂತ ಬರಿತೀವಿ. ಆದ್ರೆ ನಿಜವಾಗ್ಲೂ ಎಲೆಕ್ಟ್ರಾನ್ಸ್ಗಳು ಎಲ್ಲಿಂದ ಎಲ್ಲಿ ಮೂವ್ ಆಗುತ್ತೆ ಅಂದ್ರೆ ನೆಗೆಟಿವ್ ಟರ್ಮಿನಲ್ ಇಂದ ಪಾಸಿಟಿವ್ ಟರ್ಮಿನಲ್ ಕಡೆ ಮೂವ್ ಆಗುತ್ತೆ. ಸೊ ಈಗ ಏನಾಗುತ್ತೆ? ಮೂವ್ ಆಗ್ಬೇಕಂದ್ರೆ ಇಲ್ಲಿರೋ ಎಲೆಕ್ಟ್ರಾನ್ಸ್ಗಳು ನಿಮಗೆ ಆ ವೈರಲ್ಲಿ ಕಂಡಕ್ಟರ್, ಈಗ ನಾವು ಇಲ್ಲಿ ಒಂದು ಕಂಡಕ್ಟರ್ ಕನೆಕ್ಟ್ ಮಾಡಿದೆ ಅಂತಂದ್ರೆ ಈ ಕಂಡಕ್ಟರ್ ಇರೋ ಎಲೆಕ್ಟ್ರಾನ್ಸ್ ಗಳನ್ನ ಏನ್ ಮಾಡುತ್ತೆ? ಪುಷ್ ಮಾಡುತ್ತೆ, ಒಂದನ್ನ ಪುಷ್ ಮಾಡ್ತಾ ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಗಳ ಮೂವ್ಮೆಂಟ್ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಆಗುತ್ತೆ. ಸೊ ಅವಾಗ ನಮಗೆ ಎಲೆಕ್ಟ್ರಿಕ್ ಕರೆಂಟ್ ಸಿಗುತ್ತೆ. ಸೊ ಇದು ಎಲೆಕ್ಟ್ರಿಕ್ ಕರೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಇದನ್ನ ನಾವೀಗ ಅಳತೆ ಮಾಡ್ಬೇಕು. ಸೊ ಈಗ ಒಂದು ಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಇದೆ ಅಥವಾ ಎಲೆಕ್ಟ್ರಾನ್ಸ್ ಗಳು ಹರಿತಾ ಇದೆ ಅಂತ ಅಂದ್ರೆ, ಸೊ ನಾವು ಅಳತೆ ಮಾಡ್ಬೇಕಲ್ಲ ಎಷ್ಟು ಎಲೆಕ್ಟ್ರಿಕ್ ಕರೆಂಟ್ ಹರಿತಾ ಇದೆ ಅಂತ ಅಳತೆ ಮಾಡಕ್ ನಾವ್ ಏನ್ ಮಾಡ್ತೀವಿ? ಎಲೆಕ್ಟ್ರಿಕ್ ಕರೆಂಟ್ ನಾವು ಅಳತೆ ಮಾಡೋದಕ್ಕೆ ಏನ್ ಮಾಡ್ತೀವಿ? ನಾವ್ ಏನ್ ಬೇಕಾಗ್ತೀವಿ ಅಂದ್ರೆ ನೆಟ್ ಚಾರ್ಜ್ ಫ್ಲೋಸ್ ಇನ್ ಎ ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್ ಇನ್ ಯೂನಿಟ್ ಟೈಮ್ ಅಂತ. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಕಂಡಕ್ಟರ್ ತಗೋತೀವಿ. ಈ ಕಂಡಕ್ಟರ್ ವೈರ್ ಅಂತ ತಗೊಳ್ಳಿ, ಯಾವ್ದೋ ಒಂದು ವೈರ್, ಕಾಪರ್ ವೈರ್ ಅಥವಾ ಅಲ್ಯೂಮಿನಿಯಂ ಅದೊಂದು ವೈರ್ ತಗೊಳ್ಳಿ. ಸೊ ಇದು ಕ್ರಾಸ್ ಸೆಕ್ಷನ್ ಇದೆ, ಈ ಕ್ರಾಸ್ ಸೆಕ್ಷನಲ್ ಏರಿಯಾ ಇದೆ. ಈಗ ಈ ಕ್ರಾಸ್ ಸೆಕ್ಷನಲ್ ಏರಿಯಾ ಕನ್ನಡದಲ್ಲಿ ಅಡ್ಡ ಕೊಯ್ತ ಅಂತ ಕರಿತೀವಿ. ಸೊ ಈ ಕ್ರಾಸ್ ಸೆಕ್ಷನ್ ಏರಿಯಾ, ಸೊ ಒಂದು ಯೂನಿಟ್ ಟೈಮ್ ಅಲ್ಲಿ ಎಷ್ಟು ನೆಗೆಟಿವ್ ಚಾರ್ಜಸ್ ಫ್ಲೋ ಆಯಿತು ಅನ್ನೋದನ್ನ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ, ಅದನ್ನ ನಾವು ಮ್ಯಾಥಮೆಟಿಕಲ್ ಬರೆಯೋದಾದ್ರೆ I is equal to Q by T ಅಂತ ಬರೀತೀವಿ. ಈ Q ಅಂತಂದ್ರೆ ಏನು? ನೆಟ್ ಚಾರ್ಜ್. ನೆಟ್ ಅಂದ್ರೆ ಒಟ್ಟು ಎಷ್ಟು ಚಾರ್ಜ್ ಮೂವ್ ಆಯ್ತು. ಚಾರ್ಜಸ್ ಅಂದ್ರೆ ಏನು? ಒಂದೇ ಸೆನ್ಸ್ ಪ್ರತಿ ಎಲೆಕ್ಟ್ರಾನ್ಸ್ ಗಳು ಒಂದಷ್ಟು ಚಾರ್ಜ್ ಇರುತ್ತೆ. 1.6 × 10⁻⁹ ಕೂಲಂಬ್ ಅಷ್ಟು ಚಾರ್ಜ್ ಇರುತ್ತೆ. ಅಥವಾ ಎಷ್ಟು ಎಲೆಕ್ಟ್ರಾನ್ಸ್ ಮೂವ್ ಆದ್ರೆ ಒಟ್ಟು ಎಷ್ಟು ಚಾರ್ಜ್ ಮೂವ್ ಆಯ್ತು ಫಾರ್ ಯೂನಿಟ್ ಟೈಮ್. ಟಿ ಅಂದ್ರೆ ಏನು? ಟೈಮ್. ಅದನ್ನ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಈ ಮೂಲಕ ನಾವು ಒಂದು ಕಂಡಕ್ಟರ್ ಎಷ್ಟು ಎಲೆಕ್ಟ್ರಿಕ್ ಕರೆಂಟ್ ಹರಿತಾ ಇದೆ ಅಂತ ನಾವು ಲೆಕ್ಕ ಹಾಕ್ಬೋದು. ಈಗ ನೋಡಿ, ಆಲ್ರೆಡಿ ನಮಗೆ ಗೊತ್ತು ಈ ಎಲೆಕ್ಟ್ರಿಕ್ ಚಾರ್ಜ್ಗೆ ವಿದ್ಯುತ್ ಆವೇಶ ಅಂತ ಏನ್ ಕರಿತೀವಿ. ಇದಕ್ಕೆ SI ಯೂನಿಟ್ ಏನು ಅಂದ್ರೆ ಕೂಲಂಬ್. ಈ ಟೈಮ್ಗೆ SI ಯೂನಿಟ್ ಏನು? ಟೈಮ್ಗೆ SI ಯೂನಿಟ್ ಸೆಕೆಂಡ್. ಸೊ ಹಾಗಾಗಿ ಎಲೆಕ್ಟ್ರಿಕ್ ಕರೆಂಟ್ಗೆ ಆಕ್ಚುಯಲ್ ಆಗಿ ಯಾವ್ದಪ್ಪ ಏಕಮಾನ ಅಂತಂದ್ರೆ ಕೂಲಂಬ್ ಪರ್ ಸೆಕೆಂಡ್. ಆದ್ರೆ ನಾವು ಇದಕ್ಕೆ ಇನ್ನೊಂದು ಯೂನಿಟ್ ಅನ್ನ ಕೊಟ್ಟಿದ್ವಿ, ಯಾವ್ದಪ್ಪ ಅಂದ್ರೆ ಆಂಪಿಯರ್. ಸೊ ಈ ಆಂಪಿಯರ್ ಅನ್ನೋ ಒಬ್ಬ ಸೈಂಟಿಸ್ಟ್, ಅವನ ಹೆಸರಲ್ಲಿ ಅದಕ್ಕೆ ಆಂಪಿಯರ್ ಅನ್ನೋ ಯೂನಿಟ್ ಇಟ್ಟಿದ್ದೀವಿ. ಇದಕ್ಕೆ ಕ್ಯಾಪಿಟಲ್ ಲೆಟರ್ A ನ ಬಳಸ್ತೀವಿ. ಈಗ ಉದಾಹರಣೆಗೆ ಒಂದು ಈ ಕಂಡಕ್ಟರ್ ಅಲ್ಲಿ 1 ಸೆಕೆಂಡ್ ಅಲ್ಲಿ ಆ ಕ್ರಾಸ್ ಸೆಕ್ಷನ್ ಮೂಲಕ 1 ಕೂಲಂಬ್ ಅಷ್ಟು ಚಾರ್ಜ್ ಫ್ಲೋ ಆಯ್ತು ಅಂತ ನಾವು ಅನ್ಕೊಂಡ್ರೆ, ಸೊ ನಮಗೆ 1 ಆಂಪಿಯರ್ ಅಷ್ಟು ಕರೆಂಟ್ ಹರಿದಿದೆ ಅಥವಾ ಹರಿತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದನ್ನ ಬಳಸ್ಕೊಂಡು ನಾವು ಯಾವುದೇ ಕಂಡಕ್ಟರ್ ಎಷ್ಟು ಕರೆಂಟ್ ಹರಿತಾ ಇದೆ ಅಂತ ನಾವು ಸುಲಭವಾಗಿ ಲೆಕ್ಕ ಹಾಕ್ಬೋದು. ಸೊ ಇದೇ ರೀತಿ ಈಗ ನಾನು ಆಗ್ಲೇ ಹೇಳಿದೆ, ಈ ಎಲೆಕ್ಟ್ರಾನ್ಸ್ ಗಳು ಒಂದು ನಿರ್ದಿಷ್ಟ ದಿಕ್ಕಲ್ಲಿ ಹರಿಬೇಕು ಅಂತಂದ್ರೆ ನಾವು ಒಂದಷ್ಟು ಕೆಲಸ ಮಾಡಬೇಕು. ಅದನ್ನೇ ನಾವು ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ನಾವು ಕರಿತೀವಿ ಅಂತ. ಈ ಪೊಟೆನ್ಶಿಯಲ್ ಡಿಫರೆನ್ಸ್ ಗೆ ನಾವು ಕನ್ನಡದಲ್ಲಿ ವಿದ್ಯುತ್ ವಿಭವಾಂತರ ಅಂತ ಕರಿತೀವಿ. ಪೊಟೆನ್ಶಿಯಲ್ ಡಿಫರೆನ್ಸ್ ಮೀನ್ಸ್ ವಿದ್ಯುತ್ ವಿಭವಾಂತರ.
ವಿದ್ಯುತ್ ವಿಭವಾಂತರ. ಇದಕ್ಕೆ ಇನ್ನೊಂದು ಹೆಸರಿದೆ, ವಿದ್ಯುತ್ ವಿಭವಾಂತರಕ್ಕೆ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ಗೆ ನಾವು ಇನ್ನೊಂದು ಹೆಸರು ಕರಿತೀವಿ, ಏನಂದ್ರೆ ವೋಲ್ಟೇಜ್ ಅಂತ ಕರಿತೀವಿ. ಏನು ವೋಲ್ಟೇಜ್ ಅಂದ್ರೆ ಆಗ್ಲೇ ಹೇಳಿದೆ ನಾನು, ಏನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಲೆಕ್ಟ್ರಾನ್ಸ್ಗಳು ಒಂದೇ ದಿಕ್ಕಲ್ಲಿ ಮೂವ್ ಆಗಿ ಮಾಡ್ಬೇಕು, ನಾವು ಒಂದಷ್ಟು ಕೆಲಸ ಮಾಡ್ಬೇಕು ಅಂತ. ಈಗ ಏನ್ ಕೆಲಸ ಮಾಡ್ತೀವಿ, ಏನಕ್ಕೆ ಕೆಲಸ ಮಾಡ್ತೀವಿ ಅಂದ್ರೆ, ನಾವು ಒಂದು ಯೂನಿಟ್ ಚಾರ್ಜ್ ಅಥವಾ ಒಂದಷ್ಟು ಚಾರ್ಜ್ ಒಂದು ಕಂಡಕ್ಟರ್ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ, ಇನ್ನೊಂದು ಕಂಡಕ್ಟರ್ ಅಂತ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಒಂದು ಯೂನಿಟ್ ಚಾರ್ಜ್ ನಾನು ಮಾಡಬೇಕು ಅಂತಂದ್ರೆ ಎಷ್ಟು ಕೆಲಸ ಮಾಡಬೇಕು? ದ ವರ್ಕ್ ಡನ್ required to move a unit charge between two ends of a conductor. ಒಂದು ಯೂನಿಟ್ ಚಾರ್ಜ್ ನ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ನಾವು ತಗೊಂಡೋಗ್ಬೇಕು, ಎಷ್ಟು ಕೆಲಸ ಮಾಡಬೇಕು ಅನ್ನೋದನ್ನ ನಾವು ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಇದು ನಾನು W/Q ಅನ್ನೋ ವರ್ಕ್ ಡನ್ ಬೈ ಚಾರ್ಜ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಈ ವರ್ಕ್ ಡನ್ ಗೆ ಏನು ಸೈನಿಟ್ಟು ಜೌಲ್, ಈ ಚಾರ್ಜ್ ಗೆ ಏನು ಈಗಿನ ಚರ್ಚೆ ಮಾಡೋದು ಕೂಲಮ್, ಜೌಲ್ ಪರ್ ಕೂಲಮ್. ಅಂದ್ರೆ ನಮ್ಗೆ ಇನ್ನೊಂದು ಯೂನಿಟ್ ಕೊಟ್ಟಿದೀವಿ, ಏನಂತ ಅಂದ್ರೆ ವೋಲ್ಟ್. ಇದನ್ನು ನಾವು ಕ್ಯಾಪಿಟಲ್ ಲೆಟರ್ ವಿ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಹಾಗಾಗಿ ನಾವು ಯಾವುದೇ ಒಂದು ಕಂಡಕ್ಟರ್ ಎರಡು ತುದಿಗಳ ನಡುವಿನ ವಿಭವಾಂತರ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ನಾವು ಲೆಕ್ಕ ಹಾಕ್ಬೇಕು ಅಂದ್ರೆ, ಸೊ ನಾವು ಬೈ ಯೂಸಿಂಗ್ ದಿಸ್ ಫಾರ್ಮುಲಾ V = W/Q, ಈ ಫಾರ್ಮುಲಾನ ಬಳಸ್ಕೊಂಡು ನಮ್ಗೆ ಎಷ್ಟು ವರ್ಕ್ ಡನ್ ಬೇಕು ಮತ್ತೆ ಎಷ್ಟು ಚಾರ್ಜ್ ನಾವು ಎಷ್ಟು ಕೂಲಮ್ ಆಫ್ ಚಾರ್ಜ್ ನಾವು ಮಾಡಿದ್ವಿ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಅಂತ ಗೊತ್ತಾದ್ರೆ ನಾವು ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟು ಅಂತ ನಾವು ಲೆಕ್ಕ ಹಾಕ್ತೀವಿ. ಸೊ ಇದಾದ ನಂತರ ನಾವು ನೆಕ್ಸ್ಟ್ ನೋಡೋದಾದ್ರೆ, ಈ ಯಾವುದೇ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ನಾವು ಕರಿತೀವಿ. ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇಲ್ಲಿ ನಾವು ಎಲೆಕ್ಟ್ರಿಕ್ ಕರೆಂಟ್ ಹರಿಬೇಕು ಅಂದ್ರೆ ಅದಕ್ಕೆ ಯಾವಾಗಲೂ ಕ್ಲೋಸ್ ಆಗಿರ್ಬೇಕು. ಅದು ಕ್ಲೋಸ್ ಆಗಿಲ್ಲ ಅಂತಂದ್ರೆ ನಮ್ಗೆ ಆ ಒಂದು ಸರ್ಕ್ಯೂಟ್ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗಲ್ಲ, ಕೆಲವೊಂದು ಸ್ಟಾಪ್ ಆಗೋಗುತ್ತೆ. ಸೊ ಹಾಗಾಗಿ ಈ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬಗ್ಗೆ ನಾವು ತಿಳ್ಕೋಬೇಕಾಗ್ತದೆ. ಎಲೆಕ್ಟ್ರಿಕ್ ಸರ್ಕ್ಯೂಟ್ ನಾವು ಡಿಫೈನ್ ಮಾಡುತ್ತದೆ, ಇಟ್ ಇಸ್ ಎ ಕಂಟಿನ್ಯೂಸ್ and closed path of electric current. Continuous and closed path of electric current. ನೋಡಿ, ಇಲ್ಲಿ ಎರಡು ಮುಖ್ಯ, ಒಂದು ಕಂಟಿನ್ಯೂಸ್ ಮತ್ತೆ ಇನ್ನೊಂದು ಕ್ಲೋಸ್ಡ್ ಪಾತ್. ಅದು ಕ್ಲೋಸ್ ಪಾತ್ ಆಗಿರ್ಬೇಕು. ಸೊ ಇದು ನಾವು ಕನ್ನಡದಲ್ಲಿ ವಿದ್ಯುತ್ ಮಂಡಲ ಅಂತ ಕರಿತೀವಿ. ವಿದ್ಯುತ್ ನಾವು ಒಂದು ಯಾವುದೋ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ನ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನ ಬರೆಯೋದಂದ್ರೆ, ಇನ್ನೊಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ನಾವು ಬಲ್ಬ್ ಕನೆಕ್ಟ್ ಮಾಡಿದೀವಿ ಅಂತ ನೋಡೋದಾದ್ರೆ, ಸೊ ಇದಕ್ಕೆ ಒಂದು ಚಿಕ್ಕದೊಂದು ಬ್ಯಾಟರಿ ಕನೆಕ್ಟ್ ಮಾಡಿದ್ದನ್ನು ಈ ತರ ಸ್ವಿಚ್ ಕನೆಕ್ಟ್ ಮಾಡಿ ಇಲ್ಲಿ ಎಷ್ಟು ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗ್ತಿದೆ ಅಂತ ನಾವು ಬೇಕಾಗುತ್ತೆ. ಸೊ ಈಗ ನಾನು ಆಗ್ಲೇ ಹೇಳ್ದಂಗೆ, ನಾವು ಕನ್ವೆನ್ಷನಲ್ ಆಗಿ ಸಾಂಪ್ರದಾಯಿಕವಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಎಲೆಕ್ಟ್ರಿಕ್ ಕರೆಂಟ್ ಆಕ್ಚುಲ್ ಫ್ಲೋ ಆಗೋದು ನೆಗೆಟಿವ್ ಟರ್ಮಿನಲ್ ಬ್ಯಾಟರಿ ಪಾಸಿಟಿವ್ ಟರ್ಮಿನಲ್ ಹಿಂಗ್ ಹೋಗ್ಬೇಕು ಈ ಕಡೆಯಿಂದ. ಆದ್ರೆ ನಾವು ಬರೆಯೋದಂಗೆ ಪಾಸಿಟಿವ್ ಟರ್ಮಿನಲ್ ಮೂವ್ ಆಗ್ತಿದೆ ಅಂತ ನಾವು ತೋರಿಸ್ತೀವಿ. ಇಲ್ಲಿ ನಾನು ಒಂದಷ್ಟು ಸಿಂಬಲ್ ಬರ್ದೆ ನೋಡಿ, ಇದು ಬಲ್ಬ್ ಸಿಂಬಲ್ ಬರ್ದೆ, ಅದೇ ತರ ಇಲ್ಲಿ ಅಮ್ಮೀಟರ್ ಸಿಂಬಲ್ ಬರ್ದೆ, ಇಲ್ಲಿ ನೋಡಿ ಇಲ್ಲೊಂದು ಬರ್ದಿದ್ದೇನೆ ಸ್ವಿಚ್, ಇದು ಬ್ಯಾಟ್ರಿ ಸಿಂಬಲ್. ಈ ತರ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಸಿಂಬಲ್ಸ್ ಗಳನ್ನ ಬಳಸ್ತೀವಿ ರೆಪ್ರೆಸೆಂಟ್ ಮಾಡೋದು. ಸೊ ಆ ಸಿಂಬಲ್ಸ್ ಗಳ ಬಗ್ಗೆ ನಾವು ಒಂದಷ್ಟು ನೋಡ್ತೀವಿ. ಸರ್ಕ್ಯೂಟ್ ಸಿಂಬಲ್ಸ್, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸಿಂಬಲ್ಸ್, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸಿಂಬಲ್ಸ್. ಸರ್ಕ್ಯೂಟ್ ಬಂದಾಗ ನಾವು ಡೀಟೇಲ್ ಆಗಿ ಅದ್ರ ಹೆಸರುಗಳೆಲ್ಲ ಬರೆಯೋದು ಕಷ್ಟ, ಅದಕ್ಕೆ ನಾವೇನ್ ಮಾಡ್ತೀವಿ ಸಿಂಬಲ್ ಯೂಸ್ ಮಾಡ್ತೀವಿ. ಉದಾಹರಣೆಗೆ ಈಗ ನಾನು ಅಲ್ಲೇ ಬರ್ದೆ ಬಲ್ಬ್ ಅಂತ ಬರೋದು, ಬಲ್ಬ್ ಅಂತ ಬಂದ್ರೆ ಅದಕ್ಕೆ ನಾವು ಈ ತರ ಸಿಂಬಲ್ ಬಲ್ಬ್. ನೆಕ್ಸ್ಟ್ ಈ ಬ್ಯಾಟರಿ ಅಥವಾ ಸೆಲ್ ಅಂತ ಬರುತ್ತೆ, ಬರೀ ಸೆಲ್ ಅಂತ ಬರೆದ್ರೆ ನಾವು ಈ ತರ ಬರೀತೀವಿ, ಒಂದು ಪ್ಲಸ್ ಮೈನಸ್ ಪಾಸಿಟಿವ್ ಅಂಡ್ ನೆಗೆಟಿವ್. ಅದೇ ನಾವು ಬ್ಯಾಟರಿ ಅಂತ ಬರೆದ್ರೆ ಈ ಸೆಲ್ಗಳ ಜೋಡಣೆ ಈ ತರ ಸುಮಾರು ಬರೆದ್ರೆ 2 ಅಥವಾ 8 ಜಾಸ್ತಿ, ಇದು ಬ್ಯಾಟರಿ, ಇದಕ್ಕೆ ಸಿಂಬಲ್. ಸೊ ಅದೇ ತರ ಸ್ವಿಚ್, ಸ್ವಿಚ್ ಬರೀಬೇಕಾದ್ರೆ ನಾವು ಸುಮಾರು ತರ ಸಿಂಬಲ್ ಬಳಸ್ತೀವಿ. ಒಂದು ಕಾಮನ್ ಇದು ಓಪನ್ ಅಂದ್ರೆ ಸ್ವಿಚ್ ಆಫ್ ಆಗಿದೆ ಅಂತ, ಸ್ವಿಚ್ ಆಫ್ ಆಗಿದೆ.
ಇದೇ ಕ್ಲೋಸ್ಡ್ ಸ್ವಿಚ್ ಅಂದ್ರೆ ಈ ತರ ಮಧ್ಯದಲ್ಲಿ ಚುಕ್ಕಿ ಇಟ್ಬಿಟ್ರೆ ಸ್ವಿಚ್ ಕ್ಲೋಸ್ ಓಪನ್ ಇದು ಕ್ಲೋಸ್ಡ್ ಸ್ವಿಚ್ ಅಲ್ಲ, ಸ್ವಿಚ್ ಆನ್ ಆಗಿದೆ ಈ ತರ. ಅದೇ ರೀತಿ ನಾವು ಇದೇ ತರ ಇನ್ನೂ ಒಂದಷ್ಟು ಸಿಂಬಲ್ಸ್ ಗಳನ್ನ ಬಳಸ್ತೀವಿ. ಈಗ ನಾನು ಆಗ್ಲೇ ಬರ್ತಿದ್ದೆ ಅಮ್ಮೀಟರ್ಗೆ ಬರ್ತಿದ್ದೆ. ಅಮ್ಮೀಟರ್ ಏನ್ ಕೆಲಸ? ಅಮ್ಮೀಟರ್ ಏನನ್ನ ನಾವು ಮೆಜರ್ ಮಾಡುತ್ತೆ ಅಂದ್ರೆ ವಿಲ್ ಮೆಜರ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಸರ್ಕ್ಯೂಟ್. ಸರ್ಕ್ಯೂಟ್ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗ್ತಿದೆ ಅಂತ ನಾವು ಮೆಜರ್ ಮಾಡಕ್ಕೆ ನಾವು ಅಮ್ಮೀಟರ್ ಅನ್ನೋ ಡಿವೈಸ್ ನ ಬಳಸ್ತೀವಿ. ಅದೇ ತರ ವೋಲ್ಟ್ ಮೀಟರ್, ಈ ವೋಲ್ಟ್ ಮೀಟರ್ ಹೆಸರೇ ಹೇಳ್ತಿದೆ. ಸೊ ಈ ವೋಲ್ಟ್ ಮೀಟರ್ ನಮ್ಗೆ ಏನನ್ನ ಮೆಜರ್ ಮಾಡಕ್ಕೆ ಬಳಸ್ತೀವಿ? ವೋಲ್ಟೇಜ್ ಅನ್ನು ಮೆಜರ್ ಮಾಡಕ್ಕೆ, ಅಳತೆ ಮಾಡೋದಕ್ಕೆ ನಾವು ಈ ವೋಲ್ಟ್ ಮೀಟರ್ ಬಳಸ್ತೀವಿ. ಇದಕ್ಕೆ ವಿ ಅಂತ ನಾವು ಈ ಸಿಂಬಲ್ ನ ಬಳಸ್ತೀವಿ. ಅದೇ ತರ ನಮಗೆ ಮುಂದಕ್ಕೆ ರೆಸಿಸ್ಟೆನ್ಸ್ ಅನ್ನೋದು ಬರುತ್ತೆ ಅಂಶ. ಆ ರೆಸಿಸ್ಟೆನ್ಸ್ ಬಂದಾಗ ರೆಸಿಸ್ಟರ್ಸ್ ಅಂತ ನಾವು ಕನೆಕ್ಟ್ ಮಾಡ್ತೀವಿ ಸರ್ಕ್ಯೂಟ್ ಗಳಲ್ಲಿ, ಅದಕ್ಕೆ ಸಿಂಬಲ್ ಈ ತರ ಬಳಸ್ತೀವಿ. ಸೊ ಈ ರೆಸಿಸ್ಟೆನ್ಸ್ ನಾನು ವೇರಿ ಮಾಡ್ತೀನಿ ಅಂತಂದ್ರೆ ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಬೇರೆ ಅಥವಾ ರಿಯೋಸ್ಟಾರ್ ವೇರಿಯಬಲ್ ರೆಸಿಸ್ಟೆನ್ಸ್ ನೋಡಿದಾಗ ಅಥವಾ ರಿಯೋಸ್ಟಾರ್ಟ್ ಅನ್ನೋದು ಡಿವೈಸ್. ಸೊ ಇದನ್ನ ನೋಡಿದಾಗ ಇದು ರೆಸಿಸ್ಟೆನ್ಸ್ ನ ಬದಲು ಮಾಡಕ್ ಬಳಸ್ತೀವಿ. ಈ ರೆಸಿಸ್ಟೆನ್ಸ್ ಏನು ಅಂದ್ರೆ ನಾವು ಮುಂದೆ ಚರ್ಚೆ ಮಾಡ್ತೀವಿ. ಸೊ ಇದಕ್ಕೆ ಈ ತರ ಬರೆದು ಒಂದು ಇದು ವೇರಿಯಬಲ್ ರೆಸಿಸ್ಟೆನ್ಸ್. ಸೊ ಈ ತರ ನಾವು ಹಲವಾರು ಸಿಂಬಲ್ಸ್ ಗಳನ್ನು ಒಂದು ಸರ್ಕ್ಯೂಟ್ ಅಲ್ಲಿ ನಾವು ಬಳಸ್ತೇವೆ. ಸೊ ಏನಕ್ಕೆ ಅಂತಂದ್ರೆ ನಾವು ಆ ಒಂದು ಕಾಂಪೋನೆಂಟ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ. ಸೊ ಈಗ ನಾವು ಮುಂದುವರೆದ್ರೆ, ಸೊ ನಾನು ಆಗ್ಲೇ ಹೇಳಿದ್ದೇನು, ಯಾವಾಗಲೂ ಒಂದು ಸರ್ಕ್ಯೂಟ್ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಹರಿಬೇಕು ಅಂತ ಆ ಸರ್ಕ್ಯೂಟ್ ಕ್ಲೋಸ್ ಆಗಿರ್ಬೇಕು. ಕ್ಲೋಸ್ ಆಗಿಲ್ಲ ಅಂತಂದ್ರೆ ಸೊ ನಮ್ಗೆ ಏನಾಗುತ್ತೆ, ಸೊ ಸರ್ಕ್ಯೂಟ್ ಬ್ರೇಕ್ ಆದ್ರೆ ನಮ್ಗೆ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ. ಹಾಗಾಗಿ ನಾವು ಸ್ವಿಚ್ ಆಫ್ ಮಾಡಿದ ತಕ್ಷಣ ಏನಾಗುತ್ತೆ, ಸ್ವಿಚ್ ಆಫ್ ಮಾಡೋದು ಅಂತ ಅರ್ಥ ಏನಿದ್ರೆ ಸೊ ಅಲ್ಲಿ ಸೊ ಆ ಕನೆಕ್ಷನ್ ಕಟ್ ಆಗುತ್ತೆ. ಸೊ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ, ಹಾಗಾಗಿ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಮುಂದುವರೆದ್ರೆ ನಾವು ಈ ಹಿಂದೆ ನಾವು ಈ ಕರೆಂಟ್ ಮತ್ತೆ ವೋಲ್ಟೇಜ್ ಎರಡರ ಬಗ್ಗೆ ಚರ್ಚೆ ಮಾಡಿ, ಎಲೆಕ್ಟ್ರಿಕ್ ಕರೆಂಟ್ ಮತ್ತೆ ವೋಲ್ಟೇಜ್ ಈ ಎರಡರ ಮಧ್ಯೆ ಏನಾದ್ರು ಸಂಬಂಧ ಇದೆಯಾ ಅಂತ ನಾವು ನೋಡಿದ್ರೆ, ಸೊ ನಮಗೆ ಒಂದು ಲಾಸ್ಟ್ ಅದನ್ನ ಓಮ್ಸ್ ಲಾ ಅಂತ ಕರಿತೀವಿ. ನಾವು ಕನ್ನಡ ಓಮ್ ನ ನಿಯಮ ಅಂತ ಕರಿತೀವಿ, ಓಮ್ಸ್ ಲಾ. ಈ ಓಮ್ ಅನ್ನೋದು ಒಬ್ಬ ವಿಜ್ಞಾನಿ. ಈ ಓಮ್ಸ್ ಲಾ ಏನ್ ಹೇಳುತ್ತೆ ಅಂತ ಅಂದ್ರೆ, ನಾವೇನು ವಿದ್ಯುತ್ ವಿಭವಾಂತರ ವೋಲ್ಟೇಜ್ ಅಂತ ನಾವೇನ್ ಹೇಳ್ತೀವಿ, ಈ ವೋಲ್ಟೇಜ್ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ. ಅಂದ್ರೆ ಒಂದು ಕಂಡಕ್ಟರ್ ಅಲ್ಲಿ ಸೊ ನಾವು ವಿದ್ಯುತ್ ಹರಿತಾ ಇದ್ರೆ, ಸೊ ಆ ಕಂಡಕ್ಟರ್ ಎರಡು ತುದಿಗಳ ನಡುವಿನ ವಿಭವಾಂತರ ಆ ಒಂದು ಕಂಡಕ್ಟರ್ ಆ ಒಂದು ವಾಹಕದಲ್ಲಿ ಹರಿತಿರುವಂತ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಆದ್ರೆ ಒಂದು ಕಂಡೀಷನ್, ಏನು ಕಂಡೀಷನ್ ಅಂದ್ರೆ ಟೆಂಪರೇಚರ್ ಶುಡ್ ರಿಮೈನ್ ಕಾನ್ಸ್ಟೆಂಟ್. ಟೆಂಪರೇಚರ್ ರಿಮೈನ್ ಕಾನ್ಸ್ಟೆಂಟ್ ಅಂದ್ರೆ ಆ ಒಂದು ಕಂಡಕ್ಟರ್ ಅಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿರ್ಬೇಕು. ಟೆಂಪರೇಚರ್ ಬದಲಾಗ್ತಿದ್ರೆ ಇದು ನಾನು ನೋಡಲ್ಲ. ಸೊ ಅಂದ್ರೆ ವಿದ್ಯುತ್ ವಿಭವಾಂತರ ವಿದ್ಯುತ್ ಪ್ರವಾಹಕ್ಕೆ ಒಂದು ಕಂಡಕ್ಟರ್ ಅಲ್ಲಿ ನೇರ ಅನುಪಾತದಲ್ಲಿ ಇರುತ್ತೆ ಅಂತ ನಾವು. ಸೊ ವಿ ಇಸ್ ಪ್ರಪೋರ್ಷನಲ್ ಟು ಐ. ಈಗ ಇದನ್ನ ಈ ತರ ಬರುತ್ತೆ, ವಿ ಬೈ ಐ ಬರೆದ್ರೆ ಇದು ಒಂದು ಕಾನ್ಸ್ಟೆಂಟ್ ಗೆ ಸಮ ಆಗುತ್ತೆ ಯಾವಾಗ್ಲೂ, ವಿ ಬೈ ಐ. ಈ ಕಾನ್ಸ್ಟೆಂಟ್ ಏನಪ್ಪ ನೋಡಿದ್ರೆ ವಿ ಬೈ ಐ ಇಸ್ ಈಕ್ವಲ್ ಟು ನಾವು ಆರ್ ಅಂತ ಕರಿತೀವಿ. ಏನಿದೆ ಆರ್ ಅಂತಂದ್ರೆ, ಆರ್ ಅಂದ್ರೆ ಇದು ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಇದಕ್ಕೆ ನಾವು ಕನ್ನಡದಲ್ಲಿ ವಿದ್ಯುತ್ ರೋಧ ಹೇಳ್ತೀವಿ. ವಿದ್ಯುತ್ ರೋಧ ಇದನ್ನ ನಾವು ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಅಂತ ಬರೆದ್ರೆ ನಮಗೂ ಒಂದು ಈಕ್ವೇಶನ್ ಸಿಗುತ್ತೆ, ವಿ ಈಕ್ವಲ್ಸ್ ಐ ಇಂಟು ಆರ್ ಅನ್ನು ಈ ಓಮ್ಸ್ ಲಾ ಇಂದ. ಸೊ ಈ ಓಮ್ಸ್ ಲಾ ಏನ್ ಹೇಳ್ತಿದೆ ಅಂತ ನಮ್ಗೆ ಗೊತ್ತಾಯ್ತು. ಸೊ ಒಂದು ವಾಹಕದಲ್ಲಿ ವಿದ್ಯುತ್ ಹರಿತಾ ಇದ್ರೆ ಆ ವಾಹಕದ ಎರಡು ತುದಿಗಳ ನಡುವಿನ ವಿಭವಾಂತರ ಅಂದ್ರೆ ವೋಲ್ಟೇಜ್ ಅದು ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿರುತ್ತದೆ ಅಂತ ನಾವು ಹೇಳ್ತೀವಿ. ಅಲ್ಲಿ ಒಂದು ಕಂಡೀಷನ್ ಅಂದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್. ಸೊ ಇಲ್ಲಿ ನಮ್ಗೆ ಒಂದು ಹೊಸ ಕಾನ್ಸ್ಟೆಂಟ್ ಬಂತು, ಯಾವ್ದಪ್ಪ ಅಂತಂದ್ರೆ ಅದು ರೆಸಿಸ್ಟೆನ್ಸ್, ವಿದ್ಯುತ್ ರೋಧ. ಏನು ಈ ರೆಸಿಸ್ಟೆನ್ಸ್ ಅಂತಂದ್ರೆ ಇದು ಒಂದು ವಸ್ತುವಿನ ಗುಣ. ಇಟ್ಸ್ ಎ ಪ್ರಾಪರ್ಟಿ ಆಫ್ ಎ ಮಟೀರಿಯಲ್ ಅಥವಾ ಕಂಡಕ್ಟರ್ ಅಂತ ಕರೆಯೋದು. ಪ್ರಾಪರ್ಟಿ ಆಫ್ ಎ ಕಂಡಕ್ಟರ್
ಟು ಆಪೋಸ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಟು ಆಪೋಸ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಈಗ ನೀವು ಯಾವುದೇ ಒಂದು ವೈರ್ ಅಲ್ಲಿ ಅಥವಾ ಒಂದು ವಸ್ತುವಿನಲ್ಲಿ ನಾವು ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗ್ತಿದೆ ಅಂತಂದ್ರೆ ಆ ಎಲೆಕ್ಟ್ರಾನ್ಸ್ ಗಳು ಎಲ್ಲವೂ ಈಸಿಯಾಗಿ ಫ್ಲೋ ಆಗಕ್ ಆಗಲ್ಲ. ಏನಾಗುತ್ತೆ ಅಂದ್ರೆ ಮಧ್ಯದಲ್ಲಿ ಇರುವಂತಹ ಆಟಮ್ಸ್ ಗಳು ಈ ಎಲೆಕ್ಟ್ರಾನ್ಸ್ ಫ್ಲೋಗೆ ಏನ್ ಮಾಡುತ್ತೆ, ತಡೆ ಕೊಡುತ್ತೆ. ಇದರಿಂದ ಒಂದಷ್ಟು ಅಲ್ಲಿ ಎಲೆಕ್ಟ್ರಾನ್ಸ್ ಗಳು ಫ್ಲೋ ಆಗ್ಬೇಕಾದ್ರೆ ಅಡಚಣೆ ಉಂಟಾಗುತ್ತೆ. ಅದಕ್ಕೆ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಹಾಗಾಗಿ ನಮ್ಗೆ ಎಷ್ಟು ಶಕ್ತಿ ಕೊಡ್ತೀವೋ ಸೊ ನಮ್ಗೆ ಅಷ್ಟೇ ಕೆಲಸ ಬರಲ್ಲ. ಈಗ ಉದಾಹರಣೆಗೆ ನೀವು ಒಂದು ಬಲ್ಬ್, ನಾವು ಎಲೆಕ್ಟ್ರಿಕ್ ಕರೆಂಟ್ ನ ಬಲ್ಬ್ಗೆ ನಾವು ಕೊಟ್ಟಾಗ ಅಷ್ಟೂ ಶಕ್ತಿ ಕೂಡ ನಮ್ಗೆ ಬೆಳಕಾಗಿ ಬದಲಾಗಲ್ಲ. ಒಂದಷ್ಟು ಶಕ್ತಿ ನಿಮ್ಗೆ ಶಾಕ್ ಆಗಿ ಹೀಟ್ ಆಗಿ ಬದಲಾಗುತ್ತೆ. ಈಗ ನೀವು ಸ್ವಲ್ಪ ಹೊತ್ತು ಬಲ್ಬ್ ಉರಿದ ಮೇಲೆ ನೀವು ಹೋಗಿ ಬಲ್ಬ್ ಟಚ್ ಮಾಡಿದ್ರೆ ಸ್ವಲ್ಪ ಬಿಸಿ ಆಗಿದೆ. ಯಾಕೆ ಬಿಸಿ ಆಯ್ತು ಅಂತ ನೋಡಿದ್ರೆ ಸೊ ಒಂದಷ್ಟು ಶಕ್ತಿ ಸೊ ನಮ್ಗೆ ಅಲ್ಲಿ ವ್ಯರ್ಥ ಆಗಿರುತ್ತೆ, ಅಂದ್ರೆ ಹೀಟ್ ರೂಪದಲ್ಲಿ ವ್ಯರ್ಥ ಆಗಿರುತ್ತೆ. ಸೊ ಇದಕ್ಕೆ ಕಾರಣ ಏನು ಅಂತಂದ್ರೆ ರೆಸಿಸ್ಟೆನ್ಸ್. ಪ್ರತಿ ಒಂದು ಕಂಡಕ್ಟರ್ ಕೂಡ ಒಂದಷ್ಟು ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ರೆಸಿಸ್ಟೆನ್ಸ್ ಇಲ್ದಾರ ಅಂತದ್ದು ಇರಲ್ಲ. ಸೊ ಈ ರೆಸಿಸ್ಟೆನ್ಸ್ ಅಂದ್ರೆ ಏನು? ಈ ರೆಸಿಸ್ಟೆನ್ಸ್ ಇಸ್ ದ ಪ್ರಾಪರ್ಟಿ ಆಫ್ ಅ ಮಟೀರಿಯಲ್. ಇಟ್ಸ್ ದ ಪ್ರಾಪರ್ಟಿ of a material to oppose the flow of charges, flow of electric charges, the flow of electrons. ಅಂದ್ರೆ ರೆಸಿಸ್ಟೆನ್ಸ್ ಅಂದ್ರೆ ವಿದ್ಯುತ್ ರೋಧ ಅಂತ ವಸ್ತುವಿನ ಒಂದು ಗುಣ. ಇದು ಏನ್ ಮಾಡುತ್ತೆ ಅಂತಂದ್ರೆ ಆ ವಸ್ತುವಿನಲ್ಲಿ ಎಲೆಕ್ಟ್ರಾನ್ಸ್ ಗಳು ಹರಿಯೋದಕ್ಕೆ ಅಥವಾ ವಿದ್ಯುತ್ ಆವೇಶಗಳು ಹರಿಯೋದಕ್ಕೆ ತಡೆ ಉಂಟು ಮಾಡುತ್ತೆ. ಅದನ್ನೇ ನಾವು ವಿದ್ಯುತ್ ರೋಧ ಅಥವಾ ರೆಸಿಸ್ಟೆನ್ಸ್ ಅಂತ ನಾವು ಕರಿತೀವಿ. ಈ ರೆಸಿಸ್ಟೆನ್ಸ್ ಅನ್ನೋದು ಒಂದಷ್ಟು ಅಂಶಗಳ ಮೇಲೆ ಇದು ಅವಲಂಬಿತವಾಗಿರುತ್ತೆ. ದಟ್ ರೆಸಿಸ್ಟೆನ್ಸ್ ಡಿಪೆಂಡ್ ಆನ್ ಸರ್ಟನ್ ಫ್ಯಾಕ್ಟರ್ಸ್. ಸೊ ಯಾವ್ಯಾವ ಫ್ಯಾಕ್ಟರ್ ಮೇಲೆ ಆ ರೆಸಿಸ್ಟೆನ್ಸ್ ಡಿಪೆಂಡ್ ಆಗಿರುತ್ತೆ ಅಂತ ನೋಡೋಣ. Factors affecting resistance of a conductor. Resistance of a conductor. ಒಂದು ವಾಹಕದ ರೆಸಿಸ್ಟೆನ್ಸ್ ರೋಧತೆ ಯಾವ ಯಾವ ಅಂಶಗಳ ಮೇಲೆ ನಿರ್ಧಾರ ಆಗಿರುತ್ತೆ ಅಂದ್ರೆ ಅವಲಂಬಿತವಾಗಿರುತ್ತೆ ಅಂತ ನೋಡಿದ್ರೆ, ಮೊದಲನೇ ಈ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ಎ ಕಂಡಕ್ಟರ್. ಅಂದ್ರೆ ಒಂದು ವಸ್ತುವಿನ ಒಂದು ಕಂಡಕ್ಟರ್ ವಾಹಕದ ಉದ್ದ ಏನಿರುತ್ತೋ ಆ ಉದ್ದಕ್ಕೆ ನೇರಾನುಪಾತದಲ್ಲಿ ಇರುತ್ತೆ. ಅಂದ್ರೆ ಅರ್ಥ ಏನು? ಈಗ ಒಂದು ಕಂಡಕ್ಟರ್ ಉದ್ದ ಜಾಸ್ತಿ ಆಗ್ತಿದ್ರೆ, ಲೆಂತ್ ಜಾಸ್ತಿ ಆಗ್ತಿದ್ರೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಇರುತ್ತೆ. ಈಗ ನಾವು ನಮ್ಮ ಮನೆಗೆ ಎಲೆಕ್ಟ್ರಿಕ್ ಸಪ್ಲೈ ತಗೋಬೇಕು ಅಂತಂದ್ರೆ ನಮ್ಮ ಮನೆ ಪಕ್ಕದಲ್ಲೇ ತುಂಬಾ ಹತ್ರವಾಗಿ ಒಂದು ಎಲೆಕ್ಟ್ರಿಕ್ ಪೋಲ್ ಇದೆ, ಇನ್ನೊಂದು ಸ್ವಲ್ಪ ದೂರದಲ್ಲಿದೆ, ಒಂದು 100 ಮೀಟರ್ ದೂರದಲ್ಲಿದೆ, ಇನ್ನೊಂದು ಒಂದು 300 ಮೀಟರ್ ದೂರದಲ್ಲಿದೆ. ಸೊ ಈಗ ನಾವು 100 ಮೀಟರ್ ದೂರದಲ್ಲಿರೋಂತ ಎಲೆಕ್ಟ್ರಿಕ್ ಪೋಲ್ ಇಂದ ನಾವು ಕನೆಕ್ಷನ್ ತಗೊಂಡ್ರೆ ಒಳ್ಳೇದು. ಯಾಕೆಂದ್ರೆ ಲೆಂತ್ ಜಾಸ್ತಿ ಆದಂಗೆ ನಮ್ಗೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಸೊ ದ ಲೆಂತ್ ಆಫ್ ದಿ ಕಂಡಕ್ಟರ್ is directly proportional to the resistance of a conductor. ಹಾಗಾಗಿ ಲೆಂತ್ ಜಾಸ್ತಿ ಆಗ್ತಿದ್ದಂಗೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಜಾಸ್ತಿ ಇದ್ರೆ ಅರ್ಥ ಏನು? ರೆಸಿಸ್ಟೆನ್ಸ್ ಜಾಸ್ತಿ ಆದ್ರೆ ಎಲೆಕ್ಟ್ರಿಕ್ ಕರೆಂಟ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಈಗ ಇದಕ್ಕೆ ಹೆಂಗೆ ನೋಡಿ, V is equal to IR ಅಂತ ಬರೋದು. ಇಲ್ಲಿ ನೋಡಿ I is equal to ಏನಾಗುತ್ತೆ? V by R. ಅಂದ್ರೆ ಈ I ಮತ್ತೆ R ಕರೆಂಟ್ ಮತ್ತೆ ಇದು ಯಾವುದು ರೆಸಿಸ್ಟೆನ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ಈಗ ರೆಸಿಸ್ಟೆನ್ಸ್ ಜಾಸ್ತಿ ಆದಕ್ಕೆ ಕರೆಂಟ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಈಗ ಈ ರೆಸಿಸ್ಟೆನ್ಸ್ ಅನ್ನೋದು ಒಂದು ಲೆಂತ್ ಆಫ್ ಎ ಕಂಡಕ್ಟರ್ ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಎರಡನೇದು the resistance of a conductor is inversely proportional to the area of cross section of a conductor 1 divided by A ಅಂತ ಬರೆದಿದ್ದೀವಿ. ಅಂದ್ರೆ resistance is inversely proportional to area of cross section of a conductor. ಇದು ಒಂದು ಲೆಂತ್ ಆಯ್ತು. ಎರಡನೇದು ಏರಿಯಾ ಆಫ್ ಲೆಂತ್, ವೈರ್ ಲೆಂತ್ ಎಷ್ಟು ಇರುತ್ತೆ. ಎರಡನೇದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಕಂಡಕ್ಟರ್. ಈಗ ನಮ್ಗೆ ಇದು ಮೇಲ್ಗಡೆ ಒಂದು ಕಂಪಾರಿಸನ್, ಚಿಕ್ಕದೊಂದು ವೈರ್ ದೊಡ್ಡದೊಂದು ವೈರ್ ಅಂತ ನೋಡಿದ್ರೆ ಈ ಚಿಕ್ಕ ವೈರ್ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ, ವೈರ್ ಲೈನ್ ಜಾಸ್ತಿ ಆದ್ರೆ ಜಾಸ್ತಿ ಇರುತ್ತೆ. ಈಗ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್ ಅಂತ ನೋಡಿದ್ರೆ ಕ್ರಾಸ್ ಸೆಕ್ಷನ್ ಅಂದ್ರೆ ಎಷ್ಟು ಥಿಕ್ನೆಸ್ ಇರುತ್ತೆ ವೈರ್. ಈಗ ಫಾರ್ ಎಕ್ಸಾಂಪಲ್ ನಾನು ಇದೊಂದು ಸಣ್ಣ ವೈರ್ ತಗೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರೋದು ವೈರ್ ತಗೊಂಡಿದ್ದೀನಿ.
ಇವೆರಡರಲ್ಲಿ ಯಾವ್ದಕ್ಕೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ? ಈ ಸಣ್ಣ ವೈರಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಕಂಪೇರ್ ಮಾಡಿದ್ರೆ, ಇದರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಆ ಮೇಲ್ಗಡೆ ಬೇರೆ ಕಂಪೇರ್ ಮಾಡೋ ರೆಸಿಸ್ಟೆನ್ಸ್ ಯಾಕೆ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಈಗ ನಾವು ಒಂದು ರೂಮ್ ಇಂದ ಹೊರಗಡೆ ಹೋಗ್ಬೇಕು, ಒಂದಷ್ಟು ಜನ ಒಂದು ರೂಮಲ್ಲಿ ಇದೀವಿ, 100 ಜನ. ಈಗ ನಾವು ಒಂದೇ ಒಂದು 2 ಡೋರ್ ಇರುತ್ತೆ, ಒಂದು ಚಿಕ್ಕ ಡೋರ್, 2 ಡೋರ್, ಒಂದು ಡೋರ್ ನಾನು ಮಾತ್ರ ಓಪನ್ ಮಾಡಿದ್ರೆ ಸೊ ನಮ್ಗೆ ಹೋಗಕ್ ಕಷ್ಟ ಆಗುತ್ತೋ ಸುಲಭ ಆಗುತ್ತೋ? ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರೂ ಹೋಗಕ್ಕೆ, ಯಾಕಂದ್ರೆ ಜಾಗ ಚಿಕ್ಕದು. ಅದೀಗ ನಾ 2 ಡೋರ್ ಓಪನ್ ಮಾಡ್ಬಿಟ್ರೆ ಸ್ವಲ್ಪ ಸರೀಸ್ ಆಗುತ್ತೆ ಹೊರಗಡೆ ಹೋಗಕ್ಕೆ. ಅದೇ ವೈರ್ದು ಥಿಕ್ನೆಸ್ ದಪ್ಪ ಜಾಸ್ತಿ ಆದಷ್ಟು, ಕ್ರಾಸ್ ಸೆಕ್ಷನ್ ಜಾಸ್ತಿ ಆದಷ್ಟು ಎಲೆಕ್ಟ್ರಾನ್ಸ್ ಫ್ಲೋ ಆಗಕ್ಕೆ ಸುಲಭ ಆಗುತ್ತೆ. ಹಂಗಾಗಿ ನಾವು ಮೇನ್ಸ್ ವೈರ್ ನೋಡಿದಾಗ ನಾವು ಆ ಥಿಕ್ನೆಸ್ ಸ್ವಲ್ಪ ದಪ್ಪ ಇರುತ್ತೆ, ಅಲ್ಯೂಮಿನಿಯಂ ಇರುತ್ತೆ. ನಾವು ಮನೆಗೆ ತಗೋಬರ್ಬೇಕಾದ್ರೆ ವೈರ್ ಥಿಕ್ನೆಸ್ ಸ್ವಲ್ಪ ಸಣ್ಣದಾಗಿರುತ್ತೆ, ಯಾಕಂದ್ರೆ ಮೇನ್ಸ್ ವೈರ್ ಕರೆಂಟ್ ಜಾಸ್ತಿ ಇರಬೇಕು. ಹಂಗಾಗಿ ಥಿಕ್ನೆಸ್ ಮತ್ತೆ ದೂರದಿಂದ ಬರ್ಬೇಕು ಅಂದ್ರೆ ಆಲ್ರೆಡಿ ವೈರ್ ಲೆಂತ್ ಜಾಸ್ತಿ ಇರೋದ್ರಿಂದ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ಅಲ್ಲೇ ಕರೆಂಟ್ ಕಡಿಮೆ ಆಗಿರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ವೈರ್ ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ವೈರ್ ಥಿಕ್ನೆಸ್ ಜಾಸ್ತಿ ಇದೆ ಅಂತಂದ್ರೆ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಚೆನ್ನಾಗಿ ಫ್ಲೋ ಆಗುತ್ತೆ, ಯಾಕೆಂದ್ರೆ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ ಅಂತ. ವೈರ್ ಥಿಕ್ನೆಸ್ ಕಮ್ಮಿ ಆಯ್ತು ಅಂದ್ರೆ ರೆಸಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ರೆಸಿಸ್ಟೆನ್ಸ್ ಅನ್ನೋದು ಈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಕಂಡಕ್ಟರ್, ಕನ್ನಡದಲ್ಲಿ ನಾವು ಒಂದು ವಾಹಕದ ಅಡ್ಡ ಕೊಯ್ತ ಅಂತ ಕರಿತೀವಿ. ಸೊ ಇದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಇದು ಏನಿದೆ ಇದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಇದಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಈಗ ಇವೆರಡೂ ಸೇರಿಸ್ಬಿಟ್ಟು ನಾವು ಪಡೆಯೋದಕ್ಕೆ ಈ ತರ ಬರ್ತೀವಿ, ಆರ್ ಪ್ರಪೋರ್ಷನಲ್ ಟು ಎಲ್ ಬೈ ಎ ಅಂತ. ಸೊ ಈಗ ಬರ್ದಾಗ ನಾವು ನೆಕ್ಸ್ಟ್ ಇದನ್ನ ನಮಗೆ ಈ ವೇಟ್ ಮಾಡ್ಬೇಕು ಎರಡನ್ನು ಅಂತಂದ್ರೆ ನಮ್ಗೆ ಇಲ್ಲಿ ಒಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಬರುತ್ತೆ, ಅದಕ್ಕೆ ನಾವು ರೋ ಅಂತ ಬರೀತೀವಿ. ಈ ಸಿಂಬಲ್ ಬರೋದು ನಮ್ದು ರೋ ಅಂತ ಇದೆ. ಏನಪ್ಪ ಈ ರೋ, ಇದನ್ನ ರೋ ಅಂತ ನಾವು ಬರ್ತೀವಿ, ವಿಚಾರ ಮಾಡ್ತೀವಿ. ಈ ರೋ ಅಂದ್ರೆ ಏನು ಅಂದ್ರೆ ಇದು ಎಲೆಕ್ಟ್ರಿಕ್ ರೆಸಿಸ್ಟಿವಿಟಿ ಅನ್ನೋ ಒಂದು ಗುಣ ಈ ಒಂದು ಸಿಂಬಲ್ ಇಂದ ಕೂರಿಸ್ತೀವಿ, ರೆಸಿಸ್ಟಿವಿಟಿ. ಇದಕ್ಕೆ ಕನ್ನಡದಲ್ಲಿ ರೋಧಶೀಲತೆ ಅಂತ ಕರೀತೀವಿ, ರೋಧಶೀಲತೆ. ಈ ರೋಧಶೀಲತೆ ಅನ್ನೋ ಒಂದು ಗುಣ ಇರೋದ್ರಿಂದಲೇ ಎಲ್ಲಾ ವಸ್ತುಗಳದ್ದು ರೋಧಶೀಲತೆ ಗುಣ ಇರೋದ್ರಿಂದಲೇ ನಮಗೆ ಆ ಒಂದು ವಸ್ತುಗಳು ರೆಸಿಸ್ಟೆನ್ಸ್ ನ ನಮಗೆ ತೋರಿಸೋದು. ಈ ಪ್ರತಿ ಒಂದು ವಸ್ತುಗಳಿಗೆ ನೀವು ತಾಮ್ರ ಅಂತ ಬಂದ್ರೆ ಅದಕ್ಕೆ ಬೇರೆ ರೋಧಶೀಲತೆ ಇರುತ್ತೆ, ಬೆಳ್ಳಿ ಅಂತ ಬಂದ್ರೆ ಅದಕ್ಕೆ ರೋಧಶೀಲತೆ ಬೇರೆ ಇರುತ್ತೆ. ಸೊ ಬೇರೆ ಬೇರೆ ವಸ್ತುಗಳಿಗೆ, ಪ್ಲಾಸ್ಟಿಕ್ ಅಂತ ಬಂದ್ರೆ ಅದಕ್ಕೆ ಬೇರೆ ರೋಧಶೀಲತೆ ಇರುತ್ತೆ. ಪ್ರತಿಯೊಂದು ವಸ್ತುಗಳಿಗೂ ಅದರದೇ ಇದು ಇಂಟ್ರಿನ್ಸಿಕ್ ಪ್ರಾಪರ್ಟಿ ಅಂತ ಕರೀತೀವಿ. ಸೊ ಈ ಪ್ರಾಪರ್ಟಿಯಿಂದ ಏನಾಗುತ್ತೆ, ಅದು ರೆಸಿಸ್ಟೆನ್ಸ್ ನ ಆಫರ್ ಮಾಡುತ್ತೆ. ಸೊ ರೆಸಿಸ್ಟಿವಿಟಿ ಇಸ್ ದ ಇಂಟ್ರಿನ್ಸಿಕ್ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್. ಓಕೆ, ಸೊ ದಟ್ ಅದು ಇರೋದಕ್ಕೆ ನಮಗೆ ಇಟ್ ಆಫರ್ಸ್ ಅ ರೆಸಿಸ್ಟೆನ್ಸ್ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಸೊ ಇದನ್ನ ನಾವು ಈ ರೋ ಈಕ್ವಲ್ಸ್ ನಾವು ಏನಂತ ಬರೀಬಹುದು, ಆರ್ ಇಂಟು ಎ ಡಿವೈಡೆಡ್ ಬೈ ಎಲ್ ಅಂತ ಬರೀಬಹುದು. ಸೊ ಈ ಎರಡು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕೂಡ ನಾವು ನಿಮಗೆ ಪ್ರಶ್ನೆಗಳನ್ನ ಕೇಳಬಹುದು. ಸೊ ರೆಸಿಸ್ಟೆನ್ಸ್ ಗೊತ್ತಿರುತ್ತೆ, ಲೆಂತ್ ಆಫ್ ಎ ಕಂಡಕ್ಟರ್ ಗೊತ್ತಿರುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಗೊತ್ತಿದ್ರೆ ನಾವು ರೆಸಿಸ್ಟಿವಿಟಿ ಲೆಕ್ಕ ಹಾಕ್ತೀವಿ. ಅಥವಾ ನಾವು ರೆಸಿಸ್ಟೆನ್ಸ್ ಕೊಡೋದಲ್ಲ, ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್ ಕೊಟ್ಟು ಅದ್ರ ಲೆಂತ್ ಏರಿಯಾ ಕೊಟ್ಟ ನಾವು ರೆಸಿಸ್ಟೆನ್ಸ್ ಎಷ್ಟು ಇದೆ ಅಂತ ನಾವು ಲೆಕ್ಕ ಹಾಕ್ತೀವಿ. ಸೊ ಇದು ಒಂದು ರಿಲೇಷನ್ ಬಿಟ್ವೀನ್ ದ ರೆಸಿಸ್ಟೆನ್ಸ್ ಮತ್ತೆ ಲೆಂತ್ ಮತ್ತೆ ಅದ್ರದ್ದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮತ್ತೆ ಏನ್ ರಿಲೇಷನ್ ಇರೋದಕ್ಕೆ ನಾವು ಈ ಫಾರ್ಮುಲಾಗಳನ್ನ ಬಳಸ್ತೀವಿ. ಸೊ ಹಾಗಾಗಿ ಒಂದೇನ್ ಗೊತ್ತಾಯ್ತು ಅಂದ್ರೆ ಪ್ರತಿಯೊಂದು ಕಂಡಕ್ಟರ್ ರೆಸಿಸ್ಟೆನ್ಸ್ ಮುಖ್ಯವಾಗಿ 2 ಅಂಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ಒಂದು ಲೆಂತ್ ಮತ್ತೆ ಇನ್ನೊಂದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಂಡಕ್ಟರ್. ಅದ್ರ ಜೊತೆಗೆ ಇನ್ನೊಂದು ಅಂಶ, 3ನೇ ಅಂಶ ಅಂದ್ರೆ ರೆಸಿಸ್ಟಿವಿಟಿ. ಅದನ್ನ ನಾವು ನೇಚರ್ ಆಫ್ ಮೆಟೀರಿಯಲ್ ಅಂತ ಕರಿತೀವಿ. ಇದ್ರ ಜೊತೆಗೆ ಟೆಂಪರೇಚರ್ ಬದಲಾದಂಗೆ ರೆಸಿಸ್ಟೆನ್ಸ್ ಕೂಡ ಬದಲಾಗುತ್ತೆ. ಈಗ ಉದಾಹರಣೆಗೆ ಟೆಂಪರೇಚರ್ ಕಡಿಮೆ ಇತ್ತು ಅಂದ್ರೆ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ಟೆಂಪರೇಚರ್ ಜಾಸ್ತಿ ಆಯ್ತು ಅಂದ್ರೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಇದು ನೀವು ಥಿಂಕ್ ಮಾಡಿ, ಏನಕ್ಕೆ ಟೆಂಪರೇಚರ್ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಟೆಂಪರೇಚರ್ ಕಡಿಮೆ ಆದ್ರೆ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡಿ ನಾವು ಇದನ್ನ ಬೇಕಾದ್ರೆ ಡೌಟ್ ಕ್ಲಾಸಿಫಿಕೇಶನ್ ಸೆಷನ್ ಅಲ್ಲಿ ಚರ್ಚೆ ಮಾಡೋಣ. ನೆಕ್ಸ್ಟ್ ಮುಂದುವರೆದ ಈಗ ನಾನು ಈ ಮಟೀರಿಯಲ್ಸ್ ಗಳನ್ನ ಅಥವಾ ಕಂಡಕ್ಟರ್ಸ್ ಗಳನ್ನ ನಾವು ಬೇಸ್ಡ್ ಆನ್ ಅದಕ್ಕೆ ಎಷ್ಟು ರೆಸಿಸ್ಟೆನ್ಸ್ ಇರುತ್ತೆ ಅನ್ನೋದ್ರ ಮೇಲೆ ಸೊ ನಾವು ಅದನ್ನು ಒಂದಷ್ಟು ಕ್ಲಾಸಿಫೈ ಮಾಡ್ತೀವಿ. ಉದಾಹರಣೆಗೆ ನೀವು ಯಾವುದೇ ಒಂದು ಮಟೀರಿಯಲ್ ನಾನು ಗುಡ್ ಕಂಡಕ್ಟರ್ ಅಂತ ನಾನು ಕರಿಬೇಕು ಅಂತಂದ್ರೆ ಅದ್ರ ರೆಸಿಸ್ಟೆನ್ಸ್ ಏನಾಗಿರ್ಬೇಕು. ಒಂದು ವಸ್ತುನ ನಾನು ಗುಡ್ ಕಂಡಕ್ಟರ್, ಈಗ ನಾನು ಕಾಪರ್ ಇಸ್ ಎ ಗುಡ್ ಕಂಡಕ್ಟರ್, ಅದು ಕಾಪರ್ ಗಿಂತ ಒಳ್ಳೆ ಕಂಡಕ್ಟರ್ ಯಾವ್ದಪ್ಪ, ಎಲೆಕ್ಟ್ರಿಕ್ ಕಂಡಕ್ಟರ್ ಯಾವ್ದಪ್ಪ ಅಂತಂದ್ರೆ ಸಿಲ್ವರ್. ಸಿಲ್ವರ್ ನಾನು ಒಳ್ಳೆ ಕಂಡಕ್ಟರ್ ಅಂತ ಕರಿಬೇಕು ಅಂದ್ರೆ, ಕಾಪರ್ ನ ಕರಿಬೇಕು ಅಂದ್ರೆ ಸೊ ಏನಕ್ಕೆ ನಾನು ಕರಿತೀನಿ ಅಂತಂದ್ರೆ ಇಟ್ ಹ್ಯಾಸ್ ಲೋ ರೆಸಿಸ್ಟೆನ್ಸ್, ದ ಮೆಟೀರಿಯಲ್ ವಿಚ್ ಹ್ಯಾಸ್ ಲೋ ರೆಸಿಸ್ಟೆನ್ಸ್. ಯಾವುದಕ್ಕೆ ರೆಸಿಸ್ಟೆನ್ಸ್ ರೋಧ ಕಮ್ಮಿ ಇರುತ್ತೆ, ವಿದ್ಯುತ್ ರೋಧ, ಅದನ್ನ ನಾವು ಗುಡ್ ಕಂಡಕ್ಟರ್, ಉತ್ತಮ ವಾಹಕ. ಕಂಡಕ್ಟರ್ ಅಂದ್ರೆ ವಾಹಕ, ಉತ್ತಮ ವಾಹಕ ಅಂತ ನಾವು ಕರಿಬೇಕು.
ಈಗ ಕೆಲವೊಂದ್ಸತಿ ನಮಗೆ ಈ ರೆಸಿಸ್ಟೆನ್ಸ್ ಯಾವಾಗ್ಲೂ ತೊಂದರೆ ಇಲ್ಲ, ಕೆಲವೊಂದ್ಸತಿ ಈ ರೆಸಿಸ್ಟೆನ್ಸ್ ಇಂದ ನಮಗೆ ಉಪಯೋಗನೂ ಆಗುತ್ತೆ. ಕೆಲವೊಂದು ಮಟೀರಿಯಲ್ಸ್ ಗಳು ನಮ್ಗೆ ಎಷ್ಟು ಬೇಕು ಅಷ್ಟು ರೆಸಿಸ್ಟೆನ್ಸ್ ನ ಆಫರ್ ಮಾಡ್ತಾರೆ, ಅಂತ ನಾವು ರೆಸಿಸ್ಟರ್ಸ್ ಅಂತ ಕರಿತೀವಿ. ದಟ್ ಮೆಟೀರಿಯಲ್ ವಿಚ್ ಆಫರ್ಸ್ ಅಪ್ರಿಷಿಯಬಲ್ ರೆಸಿಸ್ಟೆನ್ಸ್. ಅಪ್ರಿಷಿಯಬಲ್ ಅಂದ್ರೆ ನಮ್ಗೆ ಎಷ್ಟು ಬೇಕಷ್ಟು, ಅದನ್ನ ನಾವು ಅಂತ ವಸ್ತುಗಳನ್ನ ರೆಸಿಸ್ಟರ್ಸ್ ಅಂತ ಕರಿತೀವಿ, ರೋಧಕಗಳು ಅಂತ ಕರಿತೀವಿ. ಈ ರೋಧಕಗಳ ಬಗ್ಗೆ ನಾವು ಮತ್ತೆ ಮುಂದೆ ಚರ್ಚೆ ಮಾಡೋದು. ರೋಧಕಗಳು ಇದೇ ತರ ಈಗ ಅಕಸ್ಮಾತ್ ರೆಸಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಇತ್ತು ಅಂದ್ರೆ ಅವನ್ನ ನಾವು ಪೂರ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಪೂರ್ ಕಂಡಕ್ಟರ್ಸ್. ಇಲ್ಲೇನಾಗಿರುತ್ತೆ, ರೆಸಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ರೆಸಿಸ್ಟೆನ್ಸ್ ಇನ್ನೂ ಜಾಸ್ತಿ ಇದ್ರೆ ಅವನ್ನ ನಾವು ಇನ್ಸುಲೇಟರ್ಸ್ ಅಂತ ಕರಿತೀವಿ, ಅವಾಹಕಗಳು. ವೆರಿ ಹೈ ರೆಸಿಸ್ಟೆನ್ಸ್, ನಾವು ತುಂಬಾ ಜಾಸ್ತಿ ರೆಸಿಸ್ಟೆನ್ಸ್ ನೋಡುತ್ತೆ. ಸೊ ಅಲ್ಲಿ ನಾವು ಅಂತ ವಸ್ತುಗಳನ್ನ ನಾವು ಏನಂತ ಕರಿತೀವಿ, ಇನ್ಸುಲೇಟರ್ಸ್, ಅವಾಹಕಗಳು ಅಂತ ಕರಿತೀವಿ. ಉದಾಹರಣೆಗೆ ಪ್ಲಾಸ್ಟಿಕ್ ಇರ್ಬೋದು ಅಥವಾ ಒಣಗಿದ ಮರ ಇರ್ಬೋದು. ಸೊ ಇವನ್ನ ನಾವು ಅವಾಹಕಗಳು ಅಂತ ಕರಿತೀವಿ. ಸೊ ಇದು ಬೇಸ್ಡ್ ಆನ್ ರೆಸಿಸ್ಟೆನ್ಸ್, ಎಷ್ಟು ರೆಸಿಸ್ಟೆನ್ಸ್ ಇರುತ್ತೆ ಆ ಒಂದು ಮಟೀರಿಯಲ್ ಏನಾದ್ರ ಮೇಲೆ ನಾವು ಮೆಟೀರಿಯಲ್ಸ್ ಗಳನ್ನ ಗುಡ್ ಕಂಡಕ್ಟರ್ ಅಥವಾ ಪೂರ್ ಕಂಡಕ್ಟರ್ ಅಥವಾ ಇನ್ಸುಲೇಟರ್ ಅಥವಾ ರೆಸಿಸ್ಟರ್ ಅಂತ ನೋಡ್ತೀವಿ. ಇಲ್ಲಿ ನಾವೀಗ ಇಲ್ಲಿ ನೋಡಿದ್ವಿ ಈ ರೆಸಿಸ್ಟರ್ ಅಪ್ರಿಷಿಯಬಲ್ ರೆಸಿಸ್ಟರ್ ಅಂತ. ಕೆಲವೊಂದ್ಸತಿ ಏನಾಗುತ್ತೆ, ನಾವು ವೋಲ್ಟೇಜ್ ನ ಬದಲು ಮಾಡದಲೆ ಬರೀ ನಾವು ಎಲೆಕ್ಟ್ರಿಕ್ ಕರೆಂಟ್ ನ ಬದಲು ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಮನೆಗೆ ಬರೋಂತ ಎಲೆಕ್ಟ್ರಿಕ್ ಕರೆಂಟ್ ನಾನು ಈಗ ನಮ್ಮಲ್ಲಿ ಸುಮಾರು ಡಿವೈಸ್ ಗಳು ಇರ್ತವೆ. ಈಗ ಟಿವಿ ಇರುತ್ತೆ, ಅಥವಾ ಟೇಪ್ ರಿಕಾರ್ಡರ್ ಇರುತ್ತೆ, ಅಥವಾ ನನ್ನ ಮೊಬೈಲ್ ಚಾರ್ಜ್ ಹಾಕ್ಬೇಕು, ಅಥವಾ ವಾಷಿಂಗ್ ಮಷಿನ್ ಇರುತ್ತೆ, ಫ್ರಿಡ್ಜ್ ಇರುತ್ತೆ, ಮಿಕ್ಸರ್ ಇರುತ್ತೆ. ಎಲ್ಲದಕ್ಕೂ ಒಂದೇ ಅಮೌಂಟ್ ಆಫ್ ಕರೆಂಟ್ ಬೇಕಾಗುತ್ತಾ? ಇಲ್ಲ. ಸೊ ಎಲ್ಲಾ ಡಿವೈಸ್ಗಳಿಗೂ ಬೇರೆ ಬೇರೆ ಅಮೌಂಟ್ ಆಫ್ ಕರೆಂಟ್ ಬೇಕಾಗಿರುತ್ತೆ. ಈಗ ನಾವು ಪ್ರತಿ ಒಂದಕ್ಕೂ ಬೇರೆ ಬೇರೆ ಕರೆಂಟ್ ಸೋರ್ಸ್ ಕೊಡಕ್ಕಾಗತ್ತೆ? ಇಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಆ ಒಂದು ಡಿವೈಸ್ ಒಳಗಡೆ ಕೆಲವೊಂದು ಅರೇಂಜ್ಮೆಂಟ್ ಮೂಲಕ ಈಗ ಯೂಸಿಂಗ್ ದಿಸ್ ರೆಸಿಸ್ಟರ್ಸ್ ನಾವೇನ್ ಮಾಡ್ತೀವಿ ಅಂದ್ರೆ ಎಷ್ಟು ಕರೆಂಟ್ ಬೇಕು ಆ ಡಿವೈಸ್ ಅಷ್ಟು ಕರೆಂಟ್ ಮಾಡ್ಬೋದು. ಸೊ ಹಾಗಾಗಿ ಈ ರೆಸಿಸ್ಟರ್ಸ್ ಗಳನ್ನ ನಾವು ಒಂದು ಸರ್ಕ್ಯೂಟ್ ಯಾವ ತರ ಕನೆಕ್ಟ್ ಮಾಡ್ತೀವೋ ಅದ್ರ ಮೇಲೆ ಸೊ ಅದ್ರ ಟೋಟಲ್ ಎಫೆಕ್ಟ್ ಬದಲಾಗುತ್ತೆ. ಸೊ ನಾವು ಇವತ್ತಿನ ತರಗತಿ ಎರಡು ತರ ನಾವು ರೆಸಿಸ್ಟರ್ಸ್ ನ ಕನೆಕ್ಟ್ ಮಾಡೋದು, ಅದನ್ನ ನಾವು ಚರ್ಚೆ ಮಾಡ್ತೀವಿ. ಸೊ ರೆಸಿಸ್ಟರ್ಸ್ ಅಂದ್ರೆ ನಾವು ರೋಧಕಗಳು ಕರಿತೀವಿ. ಈ ರೆಸಿಸ್ಟರ್ಸ್ ನಾವು ಒಂದು ಸರ್ಕ್ಯೂಟ್ ಅಲ್ಲಿ ಎರಡು ತರ ಕನೆಕ್ಟ್ ಮಾಡಬಹುದು. ರೆಸಿಸ್ಟರ್ಸ್, ರೋಧಕಗಳು. ರೆಸಿಸ್ಟರ್ಸ್ ನ ಒಂದು ಸೀರೀಸ್ ಕನೆಕ್ಟ್ ಮಾಡಬಹುದು, ಸೀರೀಸ್ ಕನೆಕ್ಷನ್. ಇನ್ನೊಂದು ಪ್ಯಾರಲಲ್ ಕನೆಕ್ಷನ್. ಒಂದು ಸೀರೀಸ್ ಕನೆಕ್ಷನ್, ಇನ್ನೊಂದು ಪ್ಯಾರಲಲ್ ಕನೆಕ್ಷನ್. ಕನ್ನಡದಲ್ಲಿ ಏನು ಕರಿತೀವಿ ಇದಕ್ಕೆ? ರೋಧಕಗಳ ಸರಣಿ ಜೋಡಣೆ, ಇನ್ನೊಂದು ಸಮಾಂತರ ಜೋಡಣೆ. ರೋಧಕಗಳ ಸಮಾಂತರ ಜೋಡಣೆ. ಏನು ಡಿಫರೆನ್ಸ್ ರೋಧಕಗಳ ಸರಣಿ ಜೋಡಣೆಗೂ ರೋಧಕಗಳ ಸಮಾಂತರ ಜೋಡಣೆಗೂ ಏನ್ ಡಿಫರೆನ್ಸ್ ನೋಡಿ. ಈಗ ಈಗ ನಾನು ಸರ್ಕ್ಯೂಟ್ ಅಲ್ಲಿ ಈ ತರ ಈ ರೋಧಕ್ಕೆ ನಾನು ಆವಾಗಲೇ ಹೇಳಿದೆ, ರೋಧಕಗಳಿಗೆ ಸಿಂಬಲ್ ಈ ತರ ಬಳಸ್ತೀವಿ ಅಂತ. ಈ ತರ ಒಂದು ರೋಧ, ಅದ್ರ ಪಕ್ಕನೇ ಇದು ಅದ್ರ ಎಂಡಿಗೆ ಪಕ್ಕ ಈ ತರ ನಾವು ರೋಧಕಗಳನ್ನ ಪಕ್ಕ ಪಕ್ಕದಲ್ಲಿ ಈ ತರ ಒಂದು ಎಂಡಿನ ಇನ್ನೊಂದು ಎಂಡಿಗೆ ನಾನು ಕನೆಕ್ಟ್ ಮಾಡಿದ್ರೆ ರೆಸಿಸ್ಟರ್ಸ್ ಆರ್ ಇನ್ ಸೀರೀಸ್ ಅಂತ. ಈಗ ನಾನು ರೆಸಿಸ್ಟರ್ಸ್ ನ ಈ ತರ ಕನೆಕ್ಟ್ ಮಾಡುದು, ಉದಾಹರಣೆಗೆ ರೆಸಿಸ್ಟರ್ಸ್ ನ ಈ ತರ ಕನೆಕ್ಟ್ ಮಾಡಿದ್ರೆ ಸೊ ಇದರ ಅರ್ಥ ಏನು? ಒಂದಕ್ಕೊಂದು ಸಮಾಂತರವಾಗಿದೆ ರೆಸಿಸ್ಟರ್. ಇದನ್ನ ನಾವು ಪ್ಯಾರಲಲ್ ಕನೆಕ್ಷನ್ ಅಂತ ಕರಿತೀವಿ. ಸೊ ರೆಸಿಸ್ಟರ್ಸ್ ನ ನಾವು ಇದು ಒಂದು ಸರಣಿ ಜೋಡಣೆ ಮಾಡೋದು, ಇನ್ನೊಂದು ಸಮಾಂತರ ಜೋಡಣೆ, ಪ್ಯಾರಲಲ್ ಕನೆಕ್ಷನ್ಸ್ ಅಂತ ಕರಿತೀವಿ. ಇದ್ರ ಮೇಲೆ ಒಂದಷ್ಟು ಲೆಕ್ಕಗಳನ್ನ ನೋಡೋಣ. ಸೊ ಲೆಕ್ಕಗಳು ನೋಡೋದಕ್ಕಿಂತ ಮುಂಚೆ ನಾವು ಸೊ ಯಾವುದೇ ಒಂದು ಅದು ಸರ್ಕ್ಯೂಟ್ ಅಲ್ಲಿ ಈ ಸೀರೀಸ್ ಕನೆಕ್ಟ್ ಮಾಡಿದಾಗ ಸೊ ಅಲ್ಲಿ ನಾವು ಕರೆಂಟ್ ಮತ್ತೆ ವೋಲ್ಟೇಜ್ ಅಲ್ಲಿ ಏನು ನಾವು ಅಬ್ಸರ್ವ್ ಮಾಡ್ತೀವಿ, ಮತ್ತೆ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಕರೆಂಟ್ ಮತ್ತೆ ವೋಲ್ಟೇಜ್ ಎರಡು ಮತ್ತೆ ಏನ್ ಬದಲಾಗುತ್ತೆ, ಏನ್ ಬದಲಾಗಲ್ಲ ಅಂತ ನಾವು ನೋಡಿದ್ರೆ ಸೊ ನಮ್ಗೆ ಒಂದು ಸರ್ಕ್ಯೂಟ್ ಅಲ್ಲಿ ಎಷ್ಟು ಒಟ್ಟು ರೋಧ ಎಷ್ಟಿದೆ ಅನ್ನೋದು ನಾವು ಕಂಡುಹಿಡಿಯಕ್ಕಾಗುತ್ತೆ. ಈಗ ಮೊದಲು ನಾನು ಸೀರೀಸ್ ಕನೆಕ್ಷನ್ ರೆಸಿಸ್ಟರ್ಸ್ ಇನ್ ಸೀರೀಸ್ ಅಂತ ತಗೋತೀವಿ. ರೆಸಿಸ್ಟರ್ಸ್ ಇನ್ ಸೀರೀಸ್ ತಗೊಂಡ್ರೆ ಈಗ ಉದಾಹರಣೆಗೆ ನಾನು ಒಂದು 3 ರೆಸಿಸ್ಟರ್ಸ್ ನ ಈ ತರ ಸೀರೀಸ್ ಕನೆಕ್ಟ್ ಮಾಡಿದ್ವಿ.
R1 R2 R3 ಮೂರು ರೆಸಿಸ್ಟರ್ಸ್ ನ ಈ ತರ ಸೀರೀಸ್ ಕನೆಕ್ಟ್ ಮಾಡಿ. ಸೊ ಇಲ್ಲಿ ಒಂದು ವೋಲ್ಟ್ ಮೀಟರ್ ನ ಕನೆಕ್ಟ್ ಮಾಡ್ತೀವಿ. ಕನೆಕ್ಟ್ ಸ್ವಿಚ್ ಇದೆ, ಇದೆ. So electric current is positive terminal, positive terminal current flow ಆಗಿದೆ. ಈ ಮೂರು ರೆಸಿಸ್ಟರ್ಸ್ ಇಲ್ಲಿ ಏನಾಗಿದೆ ಸರಣಿ ಜೋಡಣೆ ಮಾಡಿದ್ವಿ, ಸೀರೀಸ್ ಕನೆಕ್ಷನ್ ಮಾಡಿ. ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಕರೆಂಟ್ ಏನಾಗುತ್ತೆ ಈ ಸೀರೀಸ್ ಕನೆಕ್ಷನ್ ಏನಾಗುತ್ತೆ, ಕರೆಂಟ್ ಬದಲಾಗಲ್ಲ. ಈ ಮೂರು ರೆಸಿಸ್ಟರ್ಸ್ ಮೂಲಕ ಕರೆಂಟ್ ಹೋಗ್ಬೇಕಾದ್ರೆ ಏನ್ ಕರೆಂಟ್ ಬಂದಿತ್ತು ಐ ಅಂತ ಕರೆಂಟ್ ಬಂದಿತ್ತು, ಅಷ್ಟೇ ಕರೆಂಟ್ ಇಲ್ಲೂ ಐನೇ, ಇಲ್ಲೂ ಇಲ್ಲೂ ಏನ್ ಕರೆಂಟ್ ಏನು ಬದಲಾವಣೆ ಆಗಲ್ಲ. ಬಟ್ ವೋಲ್ಟೇಜ್ ಏನಾಗುತ್ತೆ, ನಾವು ಸೀರೀಸ್ ಕನೆಕ್ಷನ್ ಏನಾಗುತ್ತೆ, ಸೊ ವೋಲ್ಟೇಜ್ ನಮಗೆ ಬದಲಾಗುತ್ತೆ. ವೋಲ್ಟೇಜ್ ಏನಾಗುತ್ತೆ ಸ್ಪ್ಲಿಟ್ ಆಗಿದೆ. ಸೊ ರೆಸಿಸ್ಟರ್ಸ್, ಈ ಮೊದಲನೇ ರೆಸಿಸ್ಟರ್, ಎರಡನೇ ರೆಸಿಸ್ಟರ್ ಮತ್ತೆ ಮೂರನೇ ರೆಸಿಸ್ಟರ್ ಒಟ್ಟು ವೋಲ್ಟೇಜ್ ಎಷ್ಟೆಷ್ಟು ಇರುತ್ತೆ ಆ ಇಂಡಲ್ಲಿ, ಅದು ಒಟ್ಟಿಗೆ ಸೇರಿಸಿದ್ರೆ ಟೋಟಲ್ ವೋಲ್ಟೇಜ್ ಸಿಗುತ್ತೆ. ಹಂಗಾಗಿ ನಾವು ಏನ್ ಬರೀತೀವಿ, ಟೋಟಲ್ ವೋಲ್ಟೇಜ್ ಏನಾಗುತ್ತೆ V = V1 + V2 + V3. ಅಂದ್ರೆ V1 ಅಂದ್ರೆ ರೆಸಿಸ್ಟರ್ 1 ಲೇ ಅರ್ಧಂತ, ಸೊ ಈ ರೆಸಿಸ್ಟರ್ಸ್ 1 ಎರಡು ತುದಿಗಳ ನಡುವೆ ಇರುವಂತ ವಿಭವಾಂತರ, ದ ವೋಲ್ಟೇಜ್ ಬಿಟ್ವೀನ್ ದ ಟೂ ಎಂಡ್ಸ್ ಆಫ್ ಫಸ್ಟ್ ರೆಸಿಸ್ಟರ್. ಅದೇ ತರ ಇದು ಎರಡನೇದು, ಇದು ಮೂರನೇದು. ಈ ಒಟ್ಟಿಗೆ ಮೂರನ್ನು ಕೂಡಿದಾಗ ಏನ್ ಬರುತ್ತೋ ಅದು ಟೋಟಲ್ ವೋಲ್ಟೇಜ್ ಸಮ ಆಗಿರುತ್ತೆ. ಬಟ್ ಕರೆಂಟ್ ಏನು ಬದಲಾವಣೆ ಆಗಲ್ಲ. ಸೊ ಕರೆಂಟ್ ಮೂರಲ್ಲೂ ಕೂಡ ಸೊ ಒಂದೇ ಅಮೌಂಟ್ ಆಫ್ ಕರೆಂಟ್ ಇಲ್ಲಿ ಹರಿಯುತ್ತೆ. ಸೊ ಇದನ್ನ ನಾವು ಬಳಸ್ಕೊಂಡು ಒಟ್ಟು ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಗೆ ನಾವು ಈ ಸೂತ್ರನ ನಾವು ಇಲ್ಲಿ ಕಂಡುಹಿಡಿಯಬಹುದು. ಹೆಂಗೆ, ಈಗ ನಮ್ಗೆ ಬೈ ಓಮ್ಸ್ ಲಾ ಏನ್ ಗೊತ್ತು, ಬೈ ಓಮ್ಸ್ ಲಾ ನನಗೇನ್ ಗೊತ್ತು, V = I × R ಅಂತ. ಸೊ ಇಲ್ಲಿ ನಾನು RS ಅಂತ ತಗೋತೀನಿ, ಯಾಕೆ ನಾನು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಒಟ್ಟು ಎಷ್ಟು ರೆಸಿಸ್ಟೆನ್ಸ್, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಲೆಕ್ಕ ಹಾಕ್ಬೇಕು, ಅದಕ್ಕೆ V = IRS ಅಂತ. ಈಗ V1 ಏನಾಗುತ್ತೆ, ಓಮ್ಸ್ ಲಾ ಬಳಸ್ಕೊಂಡ್ರೆ V1 = I × R1 ಕರೆಕ್ಟಾ. ಸೊ ಅಂದ್ರೆ ರೆಸಿಸ್ಟರ್ 1 ಅಲ್ಲಿ ಎಷ್ಟು ವೋಲ್ಟೇಜ್ ಇದೆ ಅಂತ V1 = V2 I ಬಂದಾಗಲ್ಲ ಸೇಮ್ ಇರುತ್ತೆ, ಹಾಗಾಗಿ I ಗೆ V2 = IR2, V3 = IR3 ಸರಿನಾ. ಈಗ V ಅಂತಂದ್ರೆ ಏನು, V = V1 + V2 + V3 ಅಂತ ನನಗೆ ಈಕ್ವೇಶನ್ 1. ಇದನ್ನ ಈಕ್ವೇಶನ್ 1 ಅಂತ ಬಂದ್ರೆ ಈಗ ನೆಕ್ಸ್ಟ್ ಏನಾಗುತ್ತೆ, ಈಕ್ವೇಶನ್ 1 ಬಿಕಮ್ ಈಕ್ವೇಶನ್ 1 ಏನಾಗುತ್ತೆ, V = ಈಗ ಮತ್ತೆ ಇನ್ನೊಂದ್ಸತಿ ಬರೆಯೋಣ, V1 + V2 + V3 ಬರುತ್ತೆ. V1 ಏನು ನೋಡಿ, V1 ಅಂದ್ರೆ IR1. ಸೊ ಇದು IR1 + IR2 + IR3. ಸೊ ಇಲ್ಲಿ I ಕಾಮನ್ ತೆಗೆದ್ರೆ ನಮ್ಗೆ ಏನು ಬಂತು, R1 + R2 + R3. ಈಗ ಈ V ನ ನಾನು ಏನಂತ ಬರೀತೀನಿ ಅಂದ್ರೆ ನೋಡಿ, ಬೈ ಯೂಸಿಂಗ್ ಈಕ್ವೇಶನ್ 2 ನಾನು V ನ I × RS ಅಂತ ಬರೀತೀನಿ. ನೋಡಿ V = I × RS. ಯಾಕೆ, ಫ್ರಮ್ ಈಕ್ವೇಶನ್ 2 ಇಂದ ಸೊ ನಾನು IRS ಅಂತ ಬರ್ತೀವಿ. ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಈ I ಮತ್ತೆ I ಕ್ಯಾನ್ಸಲ್ ಆಯ್ತು. ಈಗ ಉಳ್ಕೊಂಡಿದ್ದೇನು, RS = R1 + R2 + R3. ಇದನ್ನ ನಾವು ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಒಟ್ಟು ರೋಧ, ಒಂದು ರೆಸಿಸ್ಟರ್ಸ್ಗಳನ್ನ, ಒಂದಷ್ಟು ರೆಸಿಸ್ಟರ್ಸ್ಗಳನ್ನ ನಾವು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ, ಸರಣಿ ಜೋಡಣೆ ಕನೆಕ್ಟ್ ಮಾಡಿದ್ರೆ ನಮಗೆ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಅಥವಾ ಒಟ್ಟು ರೋಧ, ಟೋಟಲ್ ರೆಸಿಸ್ಟೆನ್ಸ್ ಈಕ್ವಿವೆಲೆಂಟ್ ಅಥವಾ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ ಅಂತಂದ್ರೆ, ಅಷ್ಟು ರೆಸಿಸ್ಟೆನ್ಸ್ ನ ಕೂಡಿದ್ರೆ ಏನ್ ಬರುತ್ತೆ, ಸಮ್ ಆಫ್ ರೆಸಿಸ್ಟೆನ್ಸ್ ಆಫ್ ಆಲ್ ದ ರೆಸಿಸ್ಟರ್ಸ್ is equal to the total resistance of a circuit. ಅದನ್ನ ಕನ್ನಡದಲ್ಲಿ ನಾವು ಒಟ್ಟು ರೋಧ ಎಷ್ಟು ಅಂತ ಲೆಕ್ಕ ಹಾಕಬೇಕು ಅಂದ್ರೆ ಸರಣಿ ಜೋಡಣೆಯಲ್ಲಿ ತುಂಬಾ ಸುಲಭ. ಏನ್ ಮಾಡ್ತೀವಿ, ಸೊ ಅಷ್ಟು ರೆಸಿಸ್ಟೆನ್ಸ್ ಗಳನ್ನ ಕೂಡ್ಬಿಡ್ತೀವಿ. ಇದಕ್ಕೊಂದು ನಾವು ಸಿಂಪಲ್ ಆಗಿರೋದು ಲೆಕ್ಕ ತಗೋಣ. ಉದಾಹರಣೆಗೆ
3 ರೆಸಿಸ್ಟರ್ಸ್ ಗಳನ್ನ ಕನೆಕ್ಟ್ ಮಾಡಿ ಒಂದು ಲೆಕ್ಕ ನೋಡೋಣ. 3 ರೆಸಿಸ್ಟರ್ಸ್ 2 ohm, 3 ohm and 5 ohm are connected in series. ಅಂದ್ರೆ 2 ಓಮ್ 3 ಓಮ್ ಮತ್ತು 5 ಓಮ್ ಇರೋಂತ ರೆಸಿಸ್ಟರ್ಸ್ ಗಳನ್ನ ರೋಧಕಗಳನ್ನ ಸರಣಿ ಜೋಡಣೆ ಕನೆಕ್ಟ್ ಮಾಡಿದ್ವಿ. ಸೊ ಈ ಓಮ್ ಅನ್ನೋದು ನಾನು ಆಗ್ಲೇ ಹೇಳಿದ್ರೆ ರೆಸಿಸ್ಟೆನ್ಸ್ ಯೂನಿಟ್ ಓಮ್ ಅನ್ನು. ಸೊ ಈಗ ಕನೆಕ್ಟ್ ಮಾಡಿದೀವಿ. ಏನ್ ಲೆಕ್ಕ ಹಾಕ್ಬೇಕು ಅಂದ್ರೆ ಫೈಂಡ್ ದ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್. ಫೈಂಡ್ ದ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್. ಸೊ ಬರ್ಕೋಣ. R1 equals 2 ohm, R2 equals 3 ohm and R3 equals 5 ohm. ಸೊ ಈಗ ನನಗೆ ಒಟ್ಟು ರೆಸಿಸ್ಟೆನ್ಸ್ ಇದು ಸೀರೀಸ್ ಅಲ್ಲಿ ಇರೋದ್ರಿಂದ ನನಗೆ ಇಲ್ಲಿ ಸೀರೀಸ್ ಅಂತ ಗೊತ್ತಾದ ತಕ್ಷಣ ಸೊ ನಾನು ನೇರವಾಗಿ ಆ ಮೂರನ್ನ ನನಗೆ ಒಟ್ಟು ರೆಸಿಸ್ಟೆನ್ಸ್ ಇಷ್ಟಿದೆ ಸಿಗುತ್ತೆ. ಸೊ 2 + 3 + 5, 2 + 3 = 5, 5 + 6 10. ಸೊ ಹಾಗಾಗಿ ಈ ಒಂದು ಸರ್ಕ್ಯೂಟ್ ಅಲ್ಲಿ ಹರಿತಾರ ಅಂತ ಒಟ್ಟು ರೋಧ ಎಷ್ಟಪ್ಪ, ಸಾರಿ ಇರೋಂತ ಒಟ್ಟು ರೋಧ ಎಷ್ಟಪ್ಪ ಅಂತಂದ್ರೆ 10 ಓಮ್ ಅಷ್ಟು ರೋಧ ಇದೆ. ಒಟ್ಟು ರೋಧ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಇಷ್ಟ ಸುಲಭವಾಗಿ ಲೆಕ್ಕ ಹಾಕ್ಬೋದು. ಆದ್ರೆ ನಾವು ಸ್ವಲ್ಪ ಪ್ಯಾರಲಲ್ ಅಂತ ನೋಡಿದಾಗ ಸೊ ನಾವು ಇದಕ್ಕೆ ನಾವು ಫಾರ್ಮುಲಾನ ಬೇರೆ ಮಾಡೋಣ. ಸೊ ಯಾವುದೇ ಈ ರೆಸಿಸ್ಟರ್ಸ್ ಗಳನ್ನ ನಾವು ಸಮಾಂತರವಾಗಿ ಜೋಡಣೆ ಮಾಡಿದಾಗ ಅಲ್ಲಿ ನಿಮ್ಗೆ ಒಟ್ಟು ರೋಧ ಎಷ್ಟಿರುತ್ತೆ ಅಂತ ಲೆಕ್ಕ ಹಾಕಿ. ಈಗ ಎರಡನೇದು ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಅಂದ್ರೆ ಏನು? ರೋಧಕಗಳ ಸಮಾಂತರ ಜೋಡಣೆ. ಈಗ ಉದಾಹರಣೆಗೆ ನಾನು 3 ರೆಸಿಸ್ಟರ್ಸ್ ನ ಈ ತರ ಕನೆಕ್ಟ್ ಮಾಡಿದ್ದೀನಿ. ಇದನ್ನ R1, R2, R3. ಸೊ ಇದನ್ನ ಒಂದು ಸರ್ಕ್ಯೂಟ್ ಅಲ್ಲಿ ನಾನು ಕನೆಕ್ಟ್ ಮಾಡಿದ್ವಿ ಅಂದಾಗ ಏನಾಗುತ್ತೆ, ನೀವು ಇಲ್ಲೊಂದು ವೋಲ್ಟ್ ಮೀಟರ್ ನ ಕನೆಕ್ಟ್ ಮಾಡಿ. ಯಾವಾಗಲೂ ಇನ್ನೊಂದು ಗೊತ್ತಿರ್ಬೇಕು, ಯಾವಾಗಲೂ ಈ ಅಮ್ಮೀಟರ್ ನ ಸೀರೀಸ್ ಆಗಿ ಕನೆಕ್ಟ್ ಮಾಡ್ತೀವಿ, ವೋಲ್ಟ್ ಮೀಟರ್ ನ ಈ ತರ ಪ್ಯಾರಲಲ್ ಕನೆಕ್ಟ್ ಮಾಡ್ತೀವಿ ಸರ್ಕ್ಯೂಟ್. ಒಂದು ಗೊತ್ತಿರ್ಬೇಕು. ಸೊ ಈಗ ರೋಧಕಗಳ ಸಮಾಂತರ ಜೋಡಣೆಯಲ್ಲಿ ಏನಾಗುತ್ತೆ, ಇಲ್ಲಿ ನಾವು ಅಬ್ಸರ್ವ್ ಮಾಡೋದು ಕರೆಂಟ್ ಏನಾಗುತ್ತೆ ಡಿವೈಡ್ ಆಗುತ್ತೆ, ವೋಲ್ಟೇಜ್ ಬದಲಾಗಿಲ್ಲ. ಯಾಕೆಂದ್ರೆ ವೋಲ್ಟೇಜ್ ಎರಡು ಎಂಟು ಮಧ್ಯೆ ನಾವು ನೋಡೋದ್ರಿಂದ ಕರೆಂಟ್ ಏನಾಗುತ್ತೆ ಡಿವೈಡ್ ಆಗುತ್ತೆ. ಸೊ I1, I2, I3 ಅಂತ ಕರೆಂಟ್ ಡಿವೈಡ್ ಆಗುತ್ತೆ, ಬಟ್ ವೋಲ್ಟೇಜ್ ಸೇಮ್ ಇರುತ್ತೆ. ಇಲ್ಲಿ ಸಮಾಂತರ ಜೋಡಣೆ ವೋಲ್ಟೇಜ್ ಬದಲಾಗಲ್ಲ, ವೋಲ್ಟೇಜ್ ಸೇಮ್ ಥ್ರೂ ದ ಸರ್ಕ್ಯೂಟ್. ಸೀರೀಸ್ ಅಲ್ಲಿ ಏನಾಗಿತ್ತು, ಕರೆಂಟ್ ಸೇಮ್ ಇತ್ತು, ಇಲ್ಲಿ ವೋಲ್ಟೇಜ್ ಸೇಮ್ ಆಗುತ್ತೆ, ಬಟ್ ಕರೆಂಟ್ ಏನಾಗುತ್ತೆ ಡಿವೈಡ್ ಆಗುತ್ತೆ. ಸೊ I ಈಕ್ವಲ್ಸ್ ಇಲ್ಲಿ I1 + I2 + I3 ಈ ಮೂರನ್ನು ಕೂಡಿದ್ರೆ ನಿಮಗೆ ಮತ್ತೆ ನಿಮ್ಗೆ ಇದು ಹೊರಗಡೆ ಬರ್ಬೇಕಂದ್ರೆ I ವಾಪಸ್ ಬರುತ್ತೆ. ಇಲ್ಲಿ ನಿಮ್ಗೆ I ಹೋಗಿದ್ದು I1, I2, I3 ಅಂತ ಮತ್ತೆ ಹೊರಗಡೆ ಬರ್ಬೇಕಾದ್ರೆ ಮೂರದು ಸೇರಿ ಒಟ್ಟಿಗೆ I. ಸೊ I = I1 + I2 + I3 ಅಂತ ಬರೀಬಹುದು. ಈಗ ಬೈ ಓಮ್ಸ್ ಲಾ ಪ್ರಕಾರ ಮತ್ತೆ ನಾವು ಬೈ ಓಮ್ಸ್ ಲಾ ಅಂತಂದ್ರೆ ಏನು, V = I. ಇಲ್ಲಿ ನಾನು RP ಅಂತ ಬರ್ತಿದ್ದೀನಿ, ಯಾಕೆ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಹಾಗಾಗಿ ರೆಪ್ರೆಸೆಂಟ್ ಮಾಡಕ್ಕೆ RP. ಈಗ I ಏನಾಗುತ್ತೆ, I = V/RP. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾರೆ. ಈಗ ನಾನು I1 ಏನಾಗುತ್ತೆ, ಅವಾಗ I1 ಅನ್ನ ನಾನು ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು, V ಸೇಮ್ ಬದಲಾಗಲ್ಲ, V/R1. I2 ಏನಾಗುತ್ತೆ V/R2. I3 ಏನಾಗುತ್ತೆ V/R3. ಅಬ್ಸರ್ವ್ ಮಾಡಿದ್ರಾ? ಸೊ ಈಗ ನಾನು ಇದನ್ನ ಈಕ್ವೇಶನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ.
ಈಕ್ವೇಶನ್ 1 ಈಕ್ವೇಶನ್ 2. ಈಗ ಈಕ್ವೇಶನ್ 1ಕ್ಕೆ ನಾನು 55 I3 ಬೆಲೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈಕ್ವೇಶನ್ 1 ಏನಾಗುತ್ತೆ ಈಗ ನೋಡಿ. ಸೊ I ಈಕ್ವಲ್ಸ್ V by R1 ಪ್ಲಸ್ V by R2 ಪ್ಲಸ್ V by R3 ಆಗುತ್ತೆ. ಈಗ ನಾನು ಈ I ನ V by RP ಅಂತ ಬರೀಬೋದಾ? ನೋಡಿ ಈ ಕಡೆ ಈಕ್ವೇಶನ್ 2 ಪ್ರಕಾರ ನಾನು V by RP ಅಂತ ಬರೀತೀನಿ. ಸೊ ಇಲ್ಲಿ ಎಲ್ಲವನ್ನು V ಕಾಮನ್ ತೆಗೆದುಕೊಂಡ್ರೆ ಏನು ಬರುತ್ತೆ? 1 by R1 ಪ್ಲಸ್ 1 by R2 ಪ್ಲಸ್ 1 by R3. ಸೊ ಬಿಕಾಸ್ ನಾನು ಈಕ್ವೇಶನ್ 2 ಅಲ್ಲಿ ಬರುತ್ತೆ ಓಮ್ಸ್ ಲಾ ಪ್ರಕಾರ I is equal to V by RP. ಈಗ ಏನಾಯ್ತು? V ಕ್ಯಾನ್ಸಲ್ ಆಯ್ತು. V ಒನ್ಸ್ ಆರ್ ಉಳ್ಕೊಂಡಿದ್ದೇನು? 1 by RP ಈಕ್ವಲ್ಸ್ 1 by R1 ಪ್ಲಸ್ 1 by R2 ಪ್ಲಸ್ 1 by R3. ಸೊ ನಾವು ಈ ರಿಲೇಷನ್ ಅನ್ನ ಬಳಸ್ಕೊಂಡು ಸೊ ನಾವು ಒಂದು ಪ್ಯಾರಲಲ್ ರೆಸಿಸ್ಟೆನ್ಸ್ ರೆಸಿಸ್ಟರ್ಸ್ ನ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಒಟ್ಟು ಎಷ್ಟು ರೆಸಿಸ್ಟೆನ್ಸ್ ಇರುತ್ತೆ, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಥವಾ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಇರುತ್ತೆ ಅಂತ ಲೆಕ್ಕ ಹಾಕ್ಬೋದು. ಸೊ ಈಗ ಇದ್ರ ಮೇಲೆ ಒಂದು ನಾವು ಲೆಕ್ಕನ ನೋಡಿ. ಸೊ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ? ಒಂದು ರೆಸಿಸ್ಟರ್ಸ್ ಗಳನ್ನ ನಾವು ಪ್ಯಾರಲಲ್ ಕನೆಕ್ಟ್ ಏನಾಗುತ್ತೆ ಒಂದು ಲೆಕ್ಕ ಇಲ್ಲಿದೆ. ಟೂ ರೆಸಿಸ್ಟರ್ಸ್ of 6 ohm and 3 ohm are connected in parallel. Find the equivalent resistance. Find the equivalent resistance. ಅಂದ್ರೇನು? ಒಟ್ಟು ರೋಧ ಎಷ್ಟು? ಸೊ ಈ ರೆಸಿಸ್ಟೆನ್ಸ್ ಹೆಂಗ್ ಕನೆಕ್ಟ್ ಮಾಡೋರು? ಈ ತರ ಪ್ಯಾರಲಲ್ ಕನೆಕ್ಟ್. ಹಿಂದ್ಗಡೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿ ಪ್ಯಾರಲಲ್. ಸೊ ಇದು 6 ಓಮ್, ಇದು 3 ಓಮ್. ಸೊ ಈಗ ಇದನ್ನ R1 ಅಂತ ಕರೀಲಿ. R1 is 6 ಓಮ್, R2 is 3 ಓಮ್. ಯಾವ್ದನ್ನಾದ್ರೂ ತಗೋಬಹುದು. ಯಾವ್ದನ್ನಾರು R1 ಅಂತ ತಗೋಬಹುದು, ಯಾವ್ದನ್ನಾರು R2 ಅಂತ. ಸೊ ಈಗ ಹಿಂದ್ಗಡೆ ನಾವು ಡಿರೈವ್ ಮಾಡಿದ ರಿಲೇಷನ್ ಪ್ರಕಾರ ಒಟ್ಟು ರೋಧ ಅಥವಾ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಗುತ್ತೆ? 1 by R2 equals 1 by R1 plus 1 by R. ಎರಡು ರೋಧ ಇರೋದ್ರಿಂದ 1 by R1 plus 1 by R2 ಬರುತ್ತೆ. 3 ಇದ್ರೆ 1 by R1 plus 1 by R2 plus 1 by R3. ಇದೇ ತರ ಎಷ್ಟು ರೆಸಿಸ್ಟರ್ಸ್ ನಾನು ನೀವು ಕನೆಕ್ಟ್ ಅಷ್ಟು ಬರ್ಬೇಕಾಗುತ್ತದೆ. ಈಗ ಏನಾಯ್ತು? 1 by RP equals 1 by 6 plus 1 by 3. ಈಗ ಇದಕ್ಕೆ LCM 6 LCM ಅವಾಗ ಏನಾಗುತ್ತೆ? 1 plus 2 ಆಗುತ್ತೆ. ಸೊ ಅವಾಗ ಏನ್ ಬಂತು ನಮಗೆ? 3 by 6 ಬಂತು. ಅಂದ್ರೆ 1 by RP equals 3 by 6. 3 by 6 ಅಂದ್ರೆ 3 1 by 2. ಆದ್ರೆ RP ಏನಾಗುತ್ತೆ? ರೆಸಿಪ್ರೋಕಲ್ ತಗೊಂಡ್ರೆ RP is equal to 2 by 1 ಅಥವಾ equals 2. ಹಾಗಾಗಿ ಒಟ್ಟು ರೋಧ RP equals 2 ohm. ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬಂತು ಅಂದ್ರೆ ನಮಗೆ 2 ohm ಬಂತು. ಸೊ ಹಂಗಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಹಿಂದ್ಗಡೆ ಅಬ್ಸರ್ವ್ ಮಾಡಿ ನಾವು ಈ ಲೆಕ್ಕದಲ್ಲಿ ರೆಸಿಸ್ಟರ್ಸ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಒಟ್ಟು ರೋಧ ಜಾಸ್ತಿ ಆಗಿದೆ ನೋಡಿ. 2 3 5 5 10 ಈ ಮೂರು ರೆಸಿಸ್ಟೆನ್ಸ್ ಗಿಂತ ನಮ್ಗೆ ಒಟ್ಟು ರೋಧ ಜಾಸ್ತಿ ಬಂದಿತ್ತು. ಯಾಕಂದ್ರೆ ಅದೆಲ್ಲರೂ ಕೂಡಿರ್ತೀವಿ. ಇಲ್ಲ ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ರೆಸಿಸ್ಟೆನ್ಸ್ 6 ಓಮ್ ಇದೆ, ಇನ್ನೊಂದು 3 ಓಮ್ ಇದೆ. ಬಟ್ ಟೋಟಲ್ ರೆಸಿಸ್ಟೆನ್ಸ್ ಅದು ಟೋಟಲ್ ಎಫೆಕ್ಟ್ ಬಂದಾಗ ಏನಾಯ್ತು? ಕಡಿಮೆ ಆಯ್ತು. ಒಟ್ಟು ಎರಡರದ್ದು ಎಫೆಕ್ಟ್ ಎಷ್ಟಪ್ಪ ಅಂದ್ರೆ 2 ಓಮ್. ಅಂದ್ರೆ ರೆಸಿಸ್ಟರ್ಸ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಒಟ್ಟು ರೋಧ ಜಾಸ್ತಿ ಆಗುತ್ತೆ, ಟೋಟಲ್ ರೆಸಿಸ್ಟೆನ್ಸ್. ಅದೇ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಒಟ್ಟು ರೋಧ ಅಥವಾ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಅಥವಾ ಟೋಟಲ್ ರೆಸಿಸ್ಟೆನ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ನಾವು ಅಬ್ಸರ್ವ್ ಮಾಡಬಹುದು. ಸೊ ನಾನೀಗ ನಿಮ್ಗೆ ಇನ್ 2 ಪ್ರಶ್ನೆಗಳನ್ನ ನಾನು ನಿಮ್ಗೆ ಕೊಟ್ಟಿರ್ತೀನಿ. ಸೊ ಇದನ್ನ ನೀವು ಸಾಲ್ವ್ ಮಾಡಿ, ಅದಾದ್ಮೇಲೆ ನೀವು ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಅಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಆ ಲೆಕ್ಕಗಳನ್ನ ಚರ್ಚೆ ಮಾಡಿ. ಏನಪ್ಪ ಪ್ರಶ್ನೆ ಅಂದ್ರೆ ಈ ಹೋಮ್ ವರ್ಕ್ ಒಂದನೇ ಪ್ರಶ್ನೆ, 2 ರೆಸಿಸ್ಟರ್ಸ್
10 and 15 are connected in series to 50-volt battery. 5 A question A total resistance ಅಂದ್ರೆ ಒಟ್ಟು ರೋಧ ಎಷ್ಟು ಮತ್ತೆ ಕರೆಂಟ್ ಇನ್ ದ ಸರ್ಕ್ಯೂಟ್ ವಿದ್ಯುತ್ ಪ್ರವಾಹ ಕಂಡುಹಿಡಿಯಬೇಕು ಆ ಮಂಡಲದಲ್ಲಿ ಎಷ್ಟಿದೆ ಅಂತ ಮತ್ತೆ ರೋಧ ಎಷ್ಟು ಒಟ್ಟು ರೋಧ ಅಂತ ಲೆಕ್ಕ. ಇದಕ್ಕೆ ನೀವು ಮೊದಲು ಸೀರೀಸ್ ಏನ್ ಫಾರ್ಮುಲಾ ಇದೆ ಬಳಸ್ಬಿಟ್ಟು ಟೋಟಲ್ ರೆಸಿಸ್ಟೆನ್ಸ್ ಅದಾದ್ಮೇಲೆ ಓಮ್ಸ್ ಲಾ ಬಳಸ್ಕೊಂಡ್ರೆ ನೀವು ಕರೆಂಟ್ ಕಂಡುಹಿಡಿಯಬಹುದು ನೋಡಿ. ನೆಕ್ಸ್ಟ್ ಎರಡನೇ ಇನ್ನೊಂದು ಪ್ರಶ್ನೆ ಯಾವ್ದಪ್ಪ ಅಂದ್ರೆ ನಾನು ಚಿತ್ರ ಕೊಡ್ತೀನಿ. ಈ ಸರ್ಕ್ಯೂಟ್ ಅಲ್ಲಿ ಒಟ್ಟು ರೋಧ ಎಷ್ಟು ಅಂತ ಇಲ್ಲಿ ಕಾಂಬಿನೇಷನ್ ಇದೆ ಅಬ್ಸರ್ವ್ ಮಾಡಿದ್ರೆ ಒಂದು ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ ಮತ್ತೆ ಅದಾದ್ಮೇಲೆ ಎರಡು ಪ್ಯಾರಲಲ್ ಕನೆಕ್ಷನ್ ಇದೆ ಇನ್ನೊಂದು ಈ ತರ ಇದೆ. ಇದನ್ನು ಅಬ್ಸರ್ವ್ ಮಾಡಿದ್ರೆ ನೀವು ಇಲ್ಲಿ ಒಂದು ಸರ್ಕ್ಯೂಟ್ ಇದೆ. ಇದರಲ್ಲಿ ಮೊದಲನೇ ಇದು 2 ಓಮ್, ಇದು 2 ಓಮ್, ಇದು 4 ಓಮ್. ಈ ತರದ ಒಂದು ಸರ್ಕ್ಯೂಟ್ ಅಲ್ಲಿ ಫೈಂಡ್ ಟೋಟಲ್ ರೆಸಿಸ್ಟೆನ್ಸ್ ಕೊಟ್ಟಿರುವ ಈ ಒಂದು ವಿದ್ಯುತ್ ಮಂಡಲದ ಒಟ್ಟು ರೋಧ ಎಷ್ಟು ಅಂತ ಲೆಕ್ಕ. ಇದ್ರ ಜೊತೆಗೆ ನಾನು ಇನ್ನೊಂದು ಸೇರಿಸ್ತೀನಿ. ಇಲ್ಲಿ ಇದು ಬ್ಯಾಟ್ರಿ ಕನೆಕ್ಷನ್, ಇದು 10 ವೋಲ್ಟ್ ಬ್ಯಾಟ್ರಿ. ಒಂದು ಫೈಂಡ್ ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಗಿವನ್ ಸರ್ಕ್ಯೂಟ್ ಅಂಡ್ ಕರೆಂಟ್ ಸೊ ಎಲ್ಲರಿಗೂ ನಮಸ್ಕಾರ. ಸೊ ಇಲ್ಲಿಗೆ ನಾವು ಎಲೆಕ್ಟ್ರಿಸಿಟಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಸೊ ಮುಂದಿನ ತರಗತಿಯಲ್ಲಿ ನಾವು ಮ್ಯಾಗ್ನೆಟಿಸಮ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಚರ್ಚೆ ಮಾಡ್ತೀವಿ. ಸೊ ಈ ಎರಡು ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡಿ ಏನಾದ್ರು ಇದರಲ್ಲಿ ನಿಮ್ಗೆ ಗೊಂದಲ ಇತ್ತು ಅಂತಂದ್ರೆ ನಾವು ಡೌಟ್ ಕ್ಲಾರಿಫಿಕೇಶನ್ ಭಾನುವಾರ ಏನಿರುತ್ತೆ ಅವತ್ತು ಚರ್ಚೆ ಮಾಡಿ. ಥ್ಯಾಂಕ್ ಯು.